ಪ್ರಜಾಮಾರ್ಗ ವೀಕ್ಷಕರೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ಸೈನಿಕರ ಜೀವನ ಹೇಗಿರುತ್ತೆ ಅದರ ಬಗ್ಗೆ ಮಾತಾಡ್ತೀವಿ. ದೇಶ ಸೇವೆಯೇ ಈಶ ಸೇವೆ ಅಂದ್ಕೊಂಡು ದೇಶಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇರೋರು ಅಂತ ಹೇಳಿದರೆ ಅದು ನಮ್ಮ ಸೈನಿಕರು. ನಮ್ಮ ಪಾಲಿನ ರಿಯಲ್ ಹೀರೋಗಳು ಅವರು ಅಂತಲೇ ಹೇಳ್ಬೋದು. ಅವರ ಶಿಸ್ತು, ಅವರ ಒಂದು ಪರಿಶ್ರಮ ಆಗಿರ್ಬೋದು, ಅವರ ತ್ಯಾಗ, ದೇಶ ಪ್ರೇಮ, ಇದರಿಂದ ನಾವಿಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಂಡಿಯನ್ ಆರ್ಮಿಯಲ್ಲಿ ಸುಮಾರು 30 ವರ್ಷ ಸೇವೆಯನ್ನು ಸಲ್ಲಿಸಿರುವಂತಹ ಹಾನರರಿ ಸುಬೇದಾರ್ ಮೇಜರ್ ಕುಮಾರಸ್ವಾಮಿ BK ಅವರು ನಮ್ಮ ಜೊತೆ ಇದ್ದಾರೆ. ಇವರು ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಪರಾಕ್ರಮ್, ಆಪರೇಷನ್ ವಿಜಯ್ ಹೀಗೆ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ. ಬಾರ್ಡರ್ಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫೈನ್, ಚೆನ್ನಾಗಿದ್ದೀನಿ. ಸೈನಿಕ ಅಂತ ಹೇಳಿದಾಗ ನಾವು ಫಿಲ್ಮಲ್ಲೆಲ್ಲ ನೋಡ್ತೇವೆ, ಸೋಲ್ಜರ್ ಬರೋದಾಗಿರ್ಬೋದು ಅಥವಾ ವಾರ್ ನಡೆಯೋದು, ಅದೆಲ್ಲ ಫಿಲ್ಮಲ್ಲಿ ನೋಡಿದ್ದೇವೆ ನಾವು. ಆದರೆ ರಿಯಲ್ ಲೈಫಲ್ಲಿ ಸೈನಿಕನ ಜೀವನ ಹೇಗಿರುತ್ತೆ? ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ. ಒಳ್ಳೆ ಇದು ಏನಂದರೆ, ರಿಯಲ್ ಲೈಫ್ ಬೇರೆ, ರೀಲ್ ಲೈಫ್ ಬೇರೆ. ಕರೆಕ್ಟ್, ಹೌದು. ರೀಲಲ್ಲಿ ಕಟ್ ಆಗುತ್ತೆ, ಆಮೇಲೆ ಎಡಿಟ್ ಆಗುತ್ತೆ, ರೀಟೇಕ್ ಆಗುತ್ತೆ, ಇದೆಲ್ಲ. ಅಲ್ಲಿ ಹಂಗೆ ನಮ್ಮದು ಆಪ್ರೇಷನ್ ಒಂದ್ಸಲ ಸ್ಟಾರ್ಟ್ ಅಂತ ಹೇಳಿದ್ರೆ ಅದು ಕೊನೆವರೆಗೂ ಆಪ್ರೇಷನ್ಸ್ ನಡೀತಾ ಇರುತ್ತೆ. ಅದಕ್ಕೆ ನಾವು ಹೇಳೋದು ರಿಯಲ್ ಹೀರೋಸ್ ಅಂದರೆ ಮಿಲಿಟರಿಯ ಯೋಧರು ಅಂತ. ಈಗ ನಿಮ್ಮ ಒಂದು ಸೇನೆಯ ಜೀವನ ಹೇಗೆ ಸ್ಟಾರ್ಟ್ ಆಯಿತು? ಯಾವಾಗ ನಿಮಗೆ ನಾನು ಒಬ್ಬ ಭಾರತೀಯ ಸೇನೆಯ ಯೋಧ ಆಗಬೇಕು ಅಂತ ಯಾವಾಗ ಅನಿಸ್ತು? ಯಾಕೆ ಅನಿಸ್ತು? ಇದು ಅತ್ಯುತ್ತಮವಾದ ನನಗೆ ಕ್ವಶನ್ ಇದು. ಯಾಕಂದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಅವರ ಕುಟುಂಬಕ್ಕೆ ನಾನು ದೊಡ್ಡ ಒಂಥರ, ಅವ್ರ ಕುಟುಂಬನೇ ಒಂದು ದೇವಸ್ಥಾನ ಥರ. ಶಿವಣ್ಣ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಅವರ ಮನೆಯೊಳಗೆ ಇವತ್ತು ಹುಟ್ಟಿರೋ ಮಗುವಿಂದ ಹಿಡಿದು ದೊಡ್ಡ ತಲೆವರೆಗೂ ಆ ಮನೆಯೇ ಒಂದು ನಂದಾಗೋಕುಲ. ಅದಲ್ದಿರ ಅದು ಒಂದು ಒಳ್ಳೆಯ ಕುಟುಂಬ. ಇಲ್ಲಿವರೆಗೂ ಯಾವುದೇ ಒಂದು ಇದಿಲ್ದಿರ ಬಂದಂಥ ಒಂದು ಕುಟುಂಬ, ಕಳಂಕ ಇಲ್ದಿರ ಅಂಥದ್ದು ಒಂದು ಕುಟುಂಬ. ಅವ್ರು ನೋಡಿ ಬೆಳೆದಿರೋಂಥ ವ್ಯಕ್ತಿ, ಅಪ್ಪಾಜಿ ಅಂತೀವಿ ಅವರು. ನಾನು ಡಾಕ್ಟರ್ ಶಿವಣ್ಣ ಅವರು ಒಂದೇ ಏಜ್ನವರು. ನಾನು 12 ದಿವಸ ಶಿವಣ್ಣನಿಗಿಂತ ದೊಡ್ಡವನು. 12 ದಿವಸ ಅಂದರೆ ಒಂದೇ, ಅವ್ರ ತೊಟ್ಲು ನಾನು ತೂಗಿರ್ತೀನಿ, ನನ್ನ ತೊಟ್ಲು ಅವ್ರು ತೂಗಿರ್ತಾರೆ. ಆ ಥರದ್ದು ವ್ಯಕ್ತಿ. ಅತ್ಯುತ್ತಮ ಗುಣ ನೋಡಿ ಅವರಲ್ಲಿ. ಅದನ್ನು ಯಾರೇ ಆಗಲಿ, ರಾಜ್ಕುಮಾರ್ ಅವರ ಅಭಿಮಾನಿ, ಅವ್ರ ಕುಟುಂಬಕ್ಕೆ ಅಭಿಮಾನಿ ಅಂದಾಗ ಆ ಗುಣಗಳಲ್ಲಿ ನಮ್ಮಲ್ಲಿ ಬರುತ್ತೆ. ಅವ್ರು ಏನು ಮಾಡ್ತಾರೆ, ಅವ್ರ ಥರ ಮಾಡಬೇಕು ಅಂತ, ಅವ್ರು ಯಾವ ಥರ ನಡ್ಕೊತಾರೆ ಆ ಥರ. ಇವಾಗ ರಾಜ್ಕುಮಾರ್ ಅವರೇ ಹೇಳ್ತಾ ಇದ್ರು, ಯಾವುದೇ ಒಂದು ಸಂಸ್ಕಾರಕವಾಗಿ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಮೊದಲು ಅದರೊಳಗೆ ಇನ್ವಾಲ್ವ್ಮೆಂಟ್ ಆಗ್ತಾಯಿದ್ರು. ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದೊಳಗೆ ಅಲ್ಲೋಗಿ ಮಲಗಿ ಅವರು ಅಲ್ಲಿ ಆರಾಧನೆಗಳು ಮಾಡಿ ಆಮೇಲೆ ಅವರು ಅದನ್ನು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು, ಪಾತ್ರದೊಳಗೆ ಪರಕಾಯ ಪ್ರವೇಶ ಆಗಬೇಕು. ಅದೇ ಥರ ನಾವು ಅವ್ರು ನೋಡಿ ಬೆಳೆದ್ರಿಂದ ನಾನು ಪ್ರತಿಯೊಂದು, ಇವತ್ತು ನನ್ನ ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊತೀವಿ, ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳು ಕೊಟ್ಟಿದ್ದೀವಿ ಅಂದರೆ ಅದು ಅವ್ರುಗಳಿಂದ ಬಂದಿರೋದು ಅಂತ ನನ್ನ ಅನಿಸಿಕೆ. ಹಾಗಾದರೆ ನೀವು ಸೇನೆಗೆ ಸೇರ್ಲಿಕ್ಕೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೇ ಮುಖ್ಯ ಕಾರಣ. ಅವರ ಸಿನಿಮಾಗಳನ್ನು ನೋಡಿ ನೀವು ಕೂಡ ನಾನು ಭಾರತೀಯ ಸೇನೆಯ ಸೈನಿಕ ಆಗಬೇಕು ಅಂತ ಆಸೆ ಪಡ್ಕೊಂಡು. ಅದು ಸಿಪಾಯಿರಾಮ್ ಅಂತ ಅನಿಸುತ್ತೆ ನನಗೆ, ಹಳೆಯ ಪಿಕ್ಚರ್ ಅದು. ಈ ಕೆಲವರು ನೋಡಿರಲ್ಲ. ಆ ಸಿಪಾಯಿರಾಮ್ ಪಿಕ್ಚರಲ್ಲಿ ರಾಜ್ಕುಮಾರ್ ಅವರು ಒಂದು ಡ್ರೆಸ್ ಹಾಕೊಂಡ್ಬಿಟ್ಟು ಎಂಟ್ರಿ ಬರ್ತಾರೆ, ಒಂದು ಊರಿಗೆ ಮೆರವಣಿಗೆ ಬರುತ್ತೆ. ಅದನ್ನು ನೋಡ್ತಾ ನೋಡ್ತಾ ನನಗೆ ಆ ಚಿಕ್ಕ ವಯಸ್ಸು, ಅವಾಗ ನಾನು 7-8 ಓದ್ತಾ ಇದ್ದೆ ಅಂತ ಕಾಣುತ್ತೆ. 8ನೇ ಕ್ಲಾಸು 9ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ, ಮಿಡಲ್ ಕ್ಲಾಸಲ್ಲಿ. ಆಗ ಅದು ಒಂಥರ ಅಟ್ರಾಕ್ಟ್ ಆಗ್ತಾಯಿತ್ತು. ಅದಲ್ಲದೆ ನನಗೆ ಚಿಕ್ಕ ವಯಸ್ಸಿನ ಒಂದು ಕನಸು ಬರೋದು, ಒಂದು ಹೆಣ್ಣು ಒಂದು ಶ್ರೀಶಕ್ತಿ ನಿಂತು ನನ್ನ ಸೇವೆಗೆ ಬಾ ಅಂತ ಕರೆಯುವಂಥ ಒಂದು ಕನಸು. ಹೆಂಗೆ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರಲ್ಲಿ ಮಯೂರ ಪಿಕ್ಚರ್ ನೋಡ್ತೀವಿ, ಬಾ ಮಗನೆ ಅಂತ ಕರೀತಲ್ಲ, ಆ ಥರ ಕರೆಯುವಂಥದ್ದಂತೂ ಉಂಟು ನನಗೆ. ಇವಾಗಲೂ ಹಂಗೆ ಅನಿಸ್ತಾ ಇರುತ್ತೆ. ಆ ಒಂದು ಭ್ರಮೆ ಅಂತ ಇದ್ರು ಕೆಲವರು, ಅವನಿಗೆ ಭ್ರಮೆ, ಅವನು ಇದು ಮಾಡ್ತಾನೆ ಅಂತ ಕನ್ವರ್ಸ್ತಾ ಇದ್ದೆ, ಅಮ್ಮ ಅಂತ. ಆ ಥರ ಒಂದು ಕನಸು ಕಾಣುತ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ದೇಶ ಸೇವೆ ಮಾಡಬೇಕು, ಅದಕ್ಕೆ ಏನೇನು ದಾರಿ, ಏನು ಯಾವ ಥರ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸು, ಟೀನೇಜ್. ಆಮೇಲೆ ಒಂದು ಡಿಸೈಡ್, ಆವಾಗ ನನಗೆ ಅದು ಉದಾಹರಣೆಯಾಗಿ ಸಿಪಾಯಿರಾಮ್ ಪಿಕ್ಚರ್ ಕಾಣ್ತು. ಅವತ್ತೇ ಯೋಚನೆ ಮಾಡಿದೆ, ನಾನು ಹಾಕ್ಬೇಕು ಇದೇ ಡ್ರೆಸ್ಸು, ಹಾಕ್ಬಿಟ್ಟು ಅವ್ರ ಥರನೇ ನಿಲ್ಲಬೇಕು ಅಂತ. ಅದನ್ನು ನಾನು ಮನಸಾರೆ ಪರಕಾಯ ಪ್ರವೇಶ. ಈಗ ಸರ್, ಈಗ ಸೈನಿಕ ಆಗಬೇಕು ಅಂತ ಕನಸನ್ನು ಕಟ್ಕೊಂಡ್ರಿ, ಅದನ್ನು ಹೇಗೆ ನನಸು ಮಾಡ್ಕೊಂಡ್ರಿ?
ಅದನ್ನು ನೆನೆಸು ಮಾಡಿದ್ದು 2018ರಲ್ಲಿ 1980ರಲ್ಲಿ ನಾನು ಕಬಡ್ಡಿ ನ್ಯಾಷನಲ್ ಆಡೋಕ್ಕೆ ಕಂಠೀರವ ಸ್ಟೇಡಿಯಮಲ್ಲಿ ಇರ್ತಾಯಿದ್ವಿ. ಅಲ್ಲಿ ಪ್ರಾಕ್ಟೀಸ್ ನಡೆಯೋದು. ಆವಾಗ ರನ್ನಿಂಗು ಅದು ಇದೆಲ್ಲ ಮಾಡ್ಬೇಕಾದ್ರೆ ಬೆಳಗ್ಗೆನೇ 5 ಗಂಟೆಗೆಲ್ಲ ಹೋಗಿ ಗ್ರೌಂಡ್ನ ರೆಡಿ ಮಾಡಿ ಇದೆಲ್ಲ ಮಾಡಿ ಇದು ಕುಂತಿರ್ತಾಯಿದ್ವಿ. ಇದು ರನ್ನಿಂಗ್ ಹೋಗ್ತಾಯಿದ್ವಿ. ರನ್ನಿಂಗ್ ಹೋಗ್ಬೇಕಾದ್ರೆ ಒಂದು ದಿವಸ ನಮ್ಮ ಇದತ್ರ ಎಲ್ಲಿ ಮೆನಾಕ್ಷ ಗ್ರೌಂಡ್ ಎಲ್ಲಿದೆ ಅಲ್ಲಿ ನಮ್ಮ ಇದಿದೆ ಏನು ಸೆಲೆಕ್ಷನ್ ಸೆಂಟ್ರ್ ಇದೆ. ಅಲ್ಲಿ ಜನಗಳನ್ನ ಓಡೋಸೋಕ್ಕೆ ಅಲ್ಲಿ ಲೈನಪ್ ಆಗಿ ನಿಲ್ಲಿಸಿದ್ರು. ಅವ್ರು ರೆಡಿ ಗೋ ಅನ್ನೋಕ್ಕೂ ನಾನು ಹಿಂದೆಯಿಂದ ಬರೋಕ್ಕೂ ತುಂಬಿ ಬಾಗು ಅಂತ ಹೇಳಿದ್ರು. ಅದ್ರ ಜೊತೆಯೊಳಗೆ ಸೇರಿ ನಾನು ಒಂದು 5 ಕಿಲೋಮೀಟ್ರ್ ರನ್ನಿಂಗ್ ಬಂದ್ವಿ. ಫುಲ್ಲು ಅಂದರೆ ಮೆನಾಕ್ಷ ಫುಲ್ ಗ್ರೌಂಡ್ನ ಸುತ್ತಿ ಒಂದು ರೌಂಡ್ ಬರಬೇಕು. ಅದೊಂದು 5 ಕಿಲೋಮೀಟ್ರ್ ಆಗುತ್ತೆ. MG ರೋಡು ಪ್ಲಸ್ ಇದನ್ನೆಲ್ಲ ಸುತ್ತಿ ನಮ್ಮ ಸ್ಟೇಡಿಯಂ ಇದೆಯಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ, ಅದೆಲ್ಲ ಸುತ್ತಿ ಬರೋಷ್ಟೊಳಗೆ 5 ಕಿಲೋಮೀಟ್ರ್ ಆಗುತ್ತೆ. ಅದರೊಳಗೆ ನಾನು ಮೊದಲನೇ ಸ್ಥಾನದೊಳಗೆ ಬಂದೆ. ಹಿಂದೆ ಲೇಟಾಗಿ ಶುರು ಮಾಡಿ ಹೋದವನು ಎಲ್ಲರಿಗಿಂತ ಮೊದಲು ಬಂದೆ. ಅವಾಗ ವೆಲ್ಡನ್ ಸೈಡ್ ಮ್ಯಾಜೋ ಇದರಾಜೋ ಇದಕ್ಕೂ ಸಪ್ರೇಟ್ ಕಡಗರು ಅಂತ ಎಲ್ಲ ಹೇಳಿದ್ರು. ಅಲ್ಲಿ ಹೋಗಿ ನಿಂತೆ. ಅದೇ ಥರ ಏನು ಮಾಡ್ತಾರೆ ನೋಡೋಣ ಮಿಲ್ಟ್ರಿ ಅಂದರೆ ನನಗೆ ಮೊದಲೇ ಆಸೆ ಇತ್ತು. ಅದು ನನಗೆ ಯಾವಾಗ ಇದು ಮಾಡಿದಾಗ ಅಲ್ಲಿ ಹೋಗಿ ಟ್ರೈನಿಂಗ್ ಆಮೇಲೆ ಇದು ಕೊಟ್ಟರು. ಏನು ಎಲ್ಲ ಟೆಸ್ಟ್ಗಳು ನಡೀತು. 5 ಥರ ಟೆಸ್ಟ್ ನಡೆಯುತ್ತೆ. ಫಿಸಿಕಲ್ ಟೆಸ್ಟು, ಮೆಂಟಲಿ, ಆಮೇಲೆ ರಿಟರ್ನ್ ಟೆಸ್ಟು, ಇದೆಲ್ಲ ಆದಮೇಲೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. 5 ಇದನ್ನು ಪಾಸ್ ಆದಮೇಲೆ ನಮಗೆ ಸೈನಿಕರಿಗೆ ಇದು ಕಳಿಸ್ತಾರೆ. ಅಲ್ಲಿಂದ ಹೋಗಿ ಸೈನಿಕರಲ್ಲಿ ಒಳಗಡೆ ಹೋದ್ಮೇಲೂ ಅದೇ 5 ಟೆಸ್ಟ್ ಮತ್ತೆ ಇನ್ನೊಂದು ಆ ಥರ ಸೈನಿಕನಾಗೋದು ದೊಡ್ಡದಲ್ಲ. ಸೈನಿಕನಾಗಿ ಅವನ್ನ 100 ಥರ ಟೆಸ್ಟ್ಗಳು ನಡೆಸಿ ಆಮೇಲೆ ಅವನ್ನ ಯಾರು ಕೊನೆಯವ್ರಿಗೆ ಅವನು ಸೈನ್ಯೊಳಗೆ ಕೆಲಸ ಮಾಡ್ತಾನೆ ಅಂದರೆ ಅವ್ನು ಪಕ್ಕ ಒಂದು ಏನೋ ಒಂದು ಕೇಂಬಿಬಿಟ್ಟೆ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ನೆಕ್ಸ್ಟ್ ಏನಂದರೆ ನಾನು ಸೆಲೆಕ್ಷನ್ ಆಯಿತು. ಅವಾಗ ಒಂದೇ ದಿವಸವಾಗಲ್ಲ, ಒಂದು ದಿವಸ ಮೆಡಿಕಲ್ಲು, ಇನ್ನೊಂದು ವಾರ ಬಿಟ್ಟು ಫಿಸಿಕಲ್, ಇನ್ನೊಂದು ಟೆಸ್ಟ್ ಇರೋದು, ಆಮೇಲೆ ರಿಟರ್ನ್ ಟೆಸ್ಟ್ ಇರೋದು, ಇದೆಲ್ಲ ಆಗ್ತಾ ಲಾಸ್ಟಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಎಲ್ಲ ಥರ ಇದಿರುತ್ತೆ. ರಿಟರ್ನ್ ಟೆಸ್ಟಲ್ಲಿ ತುಂಬ ಟಫ್ ಇರುತ್ತೆ. ಆಗ ನಮ್ಮ ಟೈಮ್ಗಳಲ್ಲಿ SLC ಪಾಸ್ ಆಗಿರಬೇಕಾಗಿತ್ತು. ಆಗ ಈಗಲೂ ಅಷ್ಟೇ PUC ಪಾಸು ಇದೆಲ್ಲ ಫಾರ್ ಸೋಲ್ಜರ್ಸ್. 2 ಥರ ಕ್ಯಾಟಗಿರಿ ಇದೆ. ಒಂದು ಸೋಲ್ಜರ್ಸಲ್ಲಿ ಅವನು ಇನ್ನೊಂದು ಹೇಳ್ತೀನಿ, 2 ಥರ ಸೋಲ್ಜರ್ಸಲ್ಲಿ 2 ಥರ ಇದೆ. ಈ ಕ್ಯಾಟಗಿರಿ ಅಂತೀವಿ ನಾವು. ಅಂದರೆ ಲೋ ಕ್ಯಾಟಗಿರೀಸಲ್ಲಿ ಏನು ಬರುತ್ತೆ ಅಂದರೆ ಕುಕ್ಕು, ಬಾಬರ್, ದೋಬಿ ಇವ್ರಿಗೆಲ್ಲ ಬಂದ್ಬಿಟ್ಟು ಅವ್ರಿಗೆ ಕಮ್ಮಿ ಇದಿದ್ರು ಪರವಾಗಿಲ್ಲ. 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದರೆ ಅಂಥವ್ರಿಗೂ ನಡೆಯುತ್ತೆ. ಅಂದರೆ ಅವ್ರು ತಂದೃಷ್ಟಿ ಆಗಿರಬೇಕು, ತುಂಬ ಗಟ್ಟಿಮುಟ್ಟಾಗಿರಬೇಕು, ಆ ಥರ ಎಲ್ಲ ಫಿಸಿಕಲ್ ಮಾತ್ರ ಎಲ್ಲ ಚೆನ್ನಾಗಿರಬೇಕು. ಅಂಥವ್ರನ್ನೂ ಸೆಲೆಕ್ಷನ್ ಆಗೋದು ಆರ್ಮಿಯೊಳಗೆ. ಆಮೇಲೆ 10th ಮೇಲೆ ಇದು ಮಾಡ್ತಾರೆ. 10th ನಾನು ಆವಾಗಲೇ PUC ಮಾಡ್ತಾಯಿದ್ದೆ. PUC ಮಾಡ್ತಾ ಇರ್ಬೇಕಾದ್ರೆ ನಾನು ಸೆಲೆಕ್ಷನ್ ಸೆಂಟ್ರಿಗೆ ಹೋಗಿದ್ದಿದ್ದು. ಆಗ ನನಗೆ ಯಾವಾಗ ರನ್ನಿಂಗಲ್ಲಿ ಫಸ್ಟ್ ಬಂದೆ, ಪ್ಲಸ್ ಇದೆಲ್ಲ ಆಯಿತು, ಒಂಥರ ಖುಷಿ. ಅವಾಗ ಇದಿರುತ್ತಲ್ಲ ನಂದು ಇನ್ನೊಂದು ಎಷ್ಟು ಹೆಂಗೆ ನಡೆಯುತ್ತೆ ಅಂತ, ರೋಪ್ ಹತ್ಬೇಕು ಹಿಂಗೆ ಅಂತ, ಆ ಥರ ಎಲ್ಲ ಸ್ಪೆಷಲ್ ಕ್ಲಾಸ್ಗಳೆಲ್ಲ ಹತ್ತೋದು ಇದೆಲ್ಲ ಮಾಡಿ ಫಸ್ಟ್ ಕ್ಲಾಸಲ್ಲಿ ಓಕೆ ಇವ್ನು ಚೆನ್ನಾಗಿದ್ದಾನೆ, ಇವ್ನು ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಟ್ ಆಗಿ ಲಾಸ್ಟಲ್ಲಿ ಅವ್ರಿಗೆ ನನ್ನ ಫಿಟ್ ಮಾಡಿದಂಥ ಆಫೀಸರ್ಗೆ ಒಂದು ಡೌಟ್ ಬಂದು, ಈ ಲಡ್ಕ ತು ಪಾಸ್ ಹೋಗಿಯಾ, तेरा वेट कितनी है, तेरा हाइट कितनी है ಅಂತ ಒಂಥರ ಅಂದರೆ ಚಿಕ್ಕ ಮಗು ಥರ ಒಂಥರ ಎಡೆ ಮಗು ಮೀಸೆ ಮಗು ಇದ್ದಿಲ್ದಿರ ಇರ್ತಾವಲ್ಲ, ಅವಾಗ ಒಂಥರ ಚಿಕ್ಕದಾಗಿರ್ತೀವಿ. ಅವಾಗ ತಿರ್ಗಾ ಟೆಸ್ಟ್ ಎಲ್ಲ ನಡೀತು ನನಗೆ. ಬೇರೆ ಇವನೇನ ಅಂತ ಎಲ್ಲ ಕರೆಕ್ಟು ಓಕೆ ಆಯಿತು, ವೆರಿ ಗುಡ್ ಆಯಿತು, ವೆರಿ ಗುಡ್ ತಂಬಿ ಅಚ್ಚ ತುಂಬ ಕಿಸ್ಮೆ ಜಾನ ಚಾತಾ ಇದ್ದೆ. ಎಲ್ಲಿಗೆ ಹೋಗ್ಬೇಕು ಏನು ಅಂತ ನಮ್ಗೇನು ಗೊತ್ತಿಲ್ವಲ್ಲ. ಆಗ ಅವ್ರು ಹೇಳ್ಬೋದು ಸರ್ ನಮ್ಗೆ ಇದರ್ ಬಿ ಜಾನ ಸರ್ ಬಂದು ಕುಟಾಗೆ ದುಶ್ಮನ್ಕು ಬಗಾನ ಅಂತ ಹೇಳಿದೆ. ಅದೇ ಥರ ನನಗೆ ಸೆಲೆಕ್ಷನ್ ಆಗಿ MEG ಸೆಂಟ್ರಿಗೆ ನಾನು ಇದಾದೆ. ಮೆಡ್ರಾಸ್ ಇಂಜಿನಿಯರ್ ಗ್ರೂಪ್. ಮೆಡ್ರಾಸ್ ಇಂಜಿನಿಯರ್ ಗ್ರೂಪಲ್ಲಿ ಏನಾಗುತ್ತೆ ಅಂದರೆ ಅದು 1780 ಒಳಗೆ 17ನೇ ಸೆಂಚುರಿ ಒಳಗೆ ಅದು ಶುರು ಆಗಿದ್ದು. ಅದು ನವಂಬರ್ 1ನೇ ತಾರೀಕು ಶುರುವಾದಂಥ ಒಂದು ಸಂಸ್ಥೆ. ಅದು 240 ವರ್ಷ ಈಗ ಕಂಪ್ಲೀಟ್ ಆಗಿದೆ. ಅಷ್ಟು ಇತಿಹಾಸ ಇರೋದು ಹಳೆಯ ಇದು. ಅದರೊಳಗೆ ನಮ್ಮ MEG ಸೆಂಟ್ರ್ ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಹತ್ತಿರವಾಗಿರೋದ್ರಿಂದ ಯಾರಿಗೂ ಗೊತ್ತಿಲ್ಲ, ನಮ್ಮ ತಾಯಿ ತಂದೆ ಯಾರಿಗೂ ಗೊತ್ತಿಲ್ಲ ನಾನು ಮಿಲ್ಟ್ರಿಗೆ ಫಿಟ್ ಆಗಿರೋದು. ನನಗೆ ನಾನು ಸೆಲೆಕ್ಷನ್ ಆಗಿಬಿಟ್ಟು ಅಲ್ಲಿಗೆ ಪ್ರಯಾಣ ಶುರು ಮಾಡಿದೆ. ಕದ್ದು ಮುಚ್ಚಿ ಅಂದರೆ ಒಂದು ಫಸ್ಟ್ ಸೆಲೆಕ್ಷನ್ಗೂ ಲಾಸ್ಟ್ ಸೆಲೆಕ್ಷನ್ಗೂ 1 ತಿಂಗಳ ಕಾಲ ಏನು ಹೋಗಿ ಡೈಲಿ ಅದು ಇದು ಟೆಸ್ಟ್ಗಳು ನಡೆಯೋದು, ಒಂದು 5 ಥರ ಟೆಸ್ಟ್ ನಡೆಯೋದು, ಅದಕ್ಕೆಲ್ಲ ಇವ್ನು ಮನಳಿಗೆ ಗೊತ್ತಿಲ್ದಿರ ಕದ್ದು ಮುಚ್ಚಿ ಹೋಗ್ತಾಯಿದ್ದೆ, ಟೆಸ್ಟ್ ಕೊಡ್ತಾಯಿದ್ದೆ, ಬಂದು ಮನೊಳಗಿರ್ತಾಯಿದ್ದೆ, ಹೇಳ್ತಾನೆ ಇರಲಿಲ್ಲ. ಆ ಥರ ಒಂದು ಇದಾಗಿ ಪಾಸಾಗಿ
MEG ಸೆಂಟ್ರಿಗೆ ಲಾಸ್ಟ್ ಡೇ ಹೋಗಬೇಕು, ನೀನೆಲ್ಲ ಕಿಟ್ ಸಮೇತ ಬರಬೇಕು ಅಂತ ಹೇಳಿದ್ರು. ಕಿಟ್ ಸಮೇತ ನಾನು ಹೋಗಿದ್ದೆ. ಹೋದಾಗ ಒಳಗಡೆ ಎಂಟ್ರಿ ಆದೆ. ಹಲ್ಸೂರು ಲೇಕಲ್ಲಿ ದೊಡ್ಡದಾದಂಥ ನಮ್ಮ MEG ಸೆಂಟ್ರ್ ಇದೆ. ಅದರೊಳಗೆ ಒಳಗಡೆ ಹೋಗಿದ ತಕ್ಷಣ ಒಬ್ಬ ವ್ಯಕ್ತಿ ಅಲ್ಲಿ ಡ್ಯೂಟಿ ನೋಡ್ತಾ ಇರೋನು ಯಾರೋ, ಇವತ್ತಿಗೂ ನನಗೆ ಅದು ಜಾಸ್ತಿ ನನಗೆ ಇಂಪ್ಯಾಕ್ಟ್ ಮಾಡ್ತು. ಕಾರಣ ಏನಂದರೆ ಅಲ್ಲಿ ಎಲ್ಲರೂ ತಮಿಳು, ಮಲಯಾಳಂ, ಕೇರಳ ಇದೆಲ್ಲ ಅಂದರೆ ಇದು ಸ್ಟೇಟ್ ವೈಸ್ ನಿಲ್ಲಿಸಿದ್ರು. ಅವ್ರು ಕನ್ನಡಿಗರು ನಾವು 12 ಜನ ಇದ್ವಿ. 12 ಜನ ಸಪ್ರೇಟಾಗಿ ನಿಂತ್ವಿ. ಅದರೊಳಗೆ ಹೇಳಿದ್ರು, ನೀವು ಇಲ್ಲಿಂದ ಬಂದಿದ್ದೀರಿ ಅಂತ. ಎಲ್ಲ ಕೇಳಿದಾಗ ಹಿಂದಿ ಒಳಗೆ ಕೇಳೋದು, ಹಿಂದಿ ಇಲ್ಲಾಂದರೆ ತಮಿಳ್ ಭಾಷೆ. ಯಾಕಂದರೆ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಬಂದು ತಮಿಳಲ್ಲಿ ಜಾಸ್ತಿ ಇರೋದು. ಅದು ಆಗಿನ ಕಾಲದೊಳಗೆ 17th ಸೆಂಚುರಿ ಒಳಗೆ ನಾವೆಲ್ಲ ಮದ್ರಾಸಿಗಳಾಗಿದ್ವಿ. 4 ಸ್ಟೇಟ್ ಸೇರಿ ಮದ್ರಾಸ್ ಯೂನಿಟ್ ಆಗಿರೋದ್ರಿಂದ ನಮ್ಮನ್ನೆಲ್ಲ ಮದ್ರಾಸಿ. ಆಮೇಲೆ ಮೆಡ್ರಾಸ್ ಇನ್ಫೆಂಟ್ರಿ ಅಂತ ಇದೆ, MRC ಅಂತ. ಅದು 1760 ಒಳಗೆ ಅವ್ರಿಗೆ ಶುರು ಆಗಿದ್ದು. ನಮಗಿಂತ 20 ವರ್ಷ ಮುಂಚೆ ಅವರು ಇನ್ಫೆಂಟ್ರಿ ಬಟಾಲಿಯನ್ ಶುರು ಆಗಿದ್ದು. ಆಮೇಲೆ ಇಂಜಿನಿಯರ್ಸ್ ಬೇಕು ಅಂತ ಇಂಜಿನಿಯರ್ಸ್ ಬಂದಿರೋದು. ಇದು ಇತಿಹಾಸ. ಆಮೇಲೆ ನಾನು ಅಲ್ಲಿ ಹೋದಾಗ ಅವರು ಒಬ್ಬ ವ್ಯಕ್ತಿ ಹೇಳ್ದ, ಈ ಕನ್ನಡಿಗರು 12 ಜನ ಏಕ್ ಆದ್ಮಿ ಬಿ ನೈ ರೇಗ ಸಬ್ ಭಾಗ್ ಜಾಯಗ ಅಂತ. ಆ ಒಂದು ವರ್ಡು ನನ್ನ 30 ವರ್ಷ ನಿಲ್ಲಿಸ್ಬಿಡ್ತು. ಯಾಕಂದರೆ ಕನ್ನಡಿಗರು ಜಾಸ್ತಿ ನಿಲ್ಲ, ಕನ್ನಡಿಗರು ಜಾಸ್ತಿ ಕಷ್ಟ ಬೀಳಲ್ಲ. ಹೌದು. ಅದೇನಾಯಿತು ಅಂದರೆ ಹಿಂಗೆ ಅಂದ್ಬಿಟ್ನಲ್ಲ. ಅದೇ ಹೇಳ್ತೀವಲ್ಲ, ಇದರೊಳಗಿದೆ ಅದು ಮಯೂರ ಪಿಕ್ಚರಲ್ಲಿ ಅವನು ಕುಸ್ತಿಗಾರನೇ ಅಲ್ಲ, ಅವನು ಪಾಪ ಬ್ರಾಹ್ಮಣ ಮನೆಯೊಳಗೆ ಹುಟ್ಟಿ ಬೆಳೆದಿರ್ತಾನೆ. ಯಾವಾಗ ಕುಸ್ತಿ ಬಂದಾಗ ಧ್ವಂಸ ಮಾಡೋಕ್ಕೆ ಹೊಡಿತಾನೆ. ಆ ಥರ ನನಗೆ ಕೋಪ ಬಂದು ನಾನು ಸರ್ವಿಸ್ ಮಾಡಲೇಬೇಕು ಅಂತ. ತುಂಬ ಟಫ್. ಯಾವ ಥರ ಟಫ್ ಅಂದರೆ, ಇಲ್ಲಿ ಜೀವನನ ತುಂಬ ಚೆನ್ನಾಗಿ ನೋಡ್ತಾ ಇರ್ತೀವಿ, ಚೆನ್ನಾಗಿ ಮೂವ್ ಮಾಡ್ತಾ ಇರ್ತೀವಿ. ಆಲ್ ಆಫ್ ಎ ಸಡನ್ ಒಂದು ಜೈಲು ಒಳಗಡೆ ಹೋಗಿ ಕುಂತಾಗ ಎಷ್ಟಿದಾಗತ್ತೆ. ಯಾವಾಗ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಹೊರಗಡೆ ಪ್ರಪಂಚಕ್ಕೂ ಒಳಗಿನ ಪ್ರಪಂಚಕ್ಕೆ ಫುಲ್ಲಾಗಿ ಬ್ಲ್ಯಾಕ್, ಅಂದರೆ ಕಟ್ಟು ಎಲ್ಲ ಗೇಟ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ನಿಣಕ್ಕೆ ನೋಡೋಂಗಿಲ್ಲ. ಅಂದರೆ ಹಿಡ್ಕೋಕ್ಕೂ ಟೈಮ್ ಇರಲ್ಲ ನಮ್ಮ ಹತ್ರ. ಯಾವ ಥರ ಬಿಲ್ಡ್ ಆಗುತ್ತೆ ಅಂದರೆ ಬಾಡಿ ಹೋದಾಗ ನಮ್ಗೆ 5 ನಿಮಿಷ ಪುರ್ಸೊತ್ತು ಸಿಗಲ್ಲ. ಫಸ್ಟ್ ಆಫ್ ಆಲ್ ಯಾವ ಥರ ನಮ್ಮನ್ನು ಬ್ಯುಸಿಯಾಗಿ ಇಡ್ತಾರೆ ಅಂದರೆ, ನನಗೆ ಫಸ್ಟ್ ಕೋಪ ಬರೋದು ಅವಾಗ. ಅದೇ ಇವಾಗ ಏನಾಯ್ತು, ಬೆಳಗ್ಗೆ ನಾವು ಆರಾಮ ಮನೆಯೊಳಗೆ ಅಪ್ಪ ಅಮ್ಮನ ಎದುರಿಸ್ಕೊಂಬಿಟ್ಟು ಆರಾಮಾಗಿ ಮಲಗಿರ್ತೀವಿ. ಇದೆಲ್ಲ ಹಂಗೆಲ್ಲ ಇಲ್ಲ. ಅಲ್ಲಿ 4:00ವರೆಗೆ ಎದ್ದಿರಬೇಕು. ನಮ್ಮ ಸರೌಂಡಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಥರ ನಮ್ಮ ರೊಟೈನ್ ವರ್ಕು ಎಷ್ಟು ನಮಗೆ ರೆಸ್ಪಾನ್ಸಿಬಿಲಿಟಿ ಏರಿಯಾಗಳು ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಲೇಬೇಕು. ನೀರು ಹೊಡಿಬೇಕು, ಅಷ್ಟೆಲ್ಲ ಕೆಲಸಗಳು ಇರುತ್ತೆ. ಎಲ್ಲರೂ ಹಂಚಿ ಬಾಳ್ತೀವಿ. ಒಂದು ಬ್ಯಾರೆಕ್ಸಲ್ಲಿ ಅಂದರೆ ಬ್ಯಾರೆಕ್ಸ್ ಅಂತ ದೊಡ್ಡ ಲೈನ್ ಇರುತ್ತೆ. ಅದರೊಳಗೆ 60 ಜನ, ಒಂದು ಪ್ಲೊಟೋನ್ ಮೀನ್ಸ್ 60 ಜನ ಇರುವಂಥ ಒಂದು ಪ್ಲೊಟೋನ್ ಟ್ರೈನಿಂಗ್ ಸೆಂಟ್ರಲ್ಲಿ ಶುರು ಆಗೋದು. ಏನೇ ಇದು ಆಯ್ತು ಅಂದರೆ 60 ಜನಕ್ಕೂ ಪನಿಷ್ಮೆಂಟ್. ಒಬ್ಬ ತಪ್ಪು ಮಾಡಿದ್ರೂ 60 ಜನಕ್ಕೂ ಪನಿಷ್ಮೆಂಟ್. ಅದು ಫಸ್ಟು ಸ್ಟಾರ್ಟಿಂಗಲ್ಲಿ ಅವನು ತಪ್ಪು ಮಾಡಿದ್ರೆ ನನಗೆ ಯಾಕೆ ಇದು ಮಾಡ್ತೀರಾ ಅಂತ. ಅದು ಒಳ್ಳೆಯದು. ಏನಕ್ಕಂದರೆ ಯಾರೇ ತಪ್ಪು ಮಾಡಿದ್ರೆ ನಿನ್ನ ಮೇಲೆ ಫಸ್ಟು ನೀನು ಅದನ್ನು ಹೊರೆಯಾಗಿ ಹೊತ್ಕೊಂಡು ಬಿಟ್ರೆ ನಿನಗೆ ಕಷ್ಟ ಗೊತ್ತಾಗಲ್ಲ ಅನ್ನೋದು ಆರ್ಮಿ ಇದರೊಳಗೆ ನಿಯಮ. ಅದು ಪಾಠ. ಹೌದು. ಏನೇ ಸಮಸ್ಯೆ ಬಂದಾಗ ನಮ್ಮನ್ನ ಒಂದು ಪನಿಷ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ಅಂದರೆ ಅವ್ನು ಪನಿಷ್ಮೆಂಟ್ ಇದನ್ನೇನೋ ತಪ್ಪು ಮಾಡೋಕ್ಕೆ ಹೋಗಲ್ಲ. ಅಂದರೆ ನಮ್ಮವ್ರು ತಪ್ಪು ಮಾಡದೆ ಇರುವಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮ್ಮ ಅಕ್ಕಪಕ್ಕನೂ ತಪ್ಪು ದಾರಿಯೊಳಗೆ ಹೋಗ್ದಿರ ನೋಡ್ಕೊಳೋದು ನಮ್ಮ ಕರ್ತವ್ಯವಾಗಿರುತ್ತೆ. ಆ ಥರ ಇದರಿಂದ ಒಬ್ರಿಗೊಬ್ರು ಹಂಚ್ಕೊಳ್ಳೋಕೆ ಶುರು ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಕಷ್ಟ ಇರೋದು. ಆಮೇಲೆ ಪ್ರಾಕ್ಟೀಸ್ ಆಗ್ತಾ ನಮ್ಮ ಬೇಸಿಕ್ ಟ್ರೈನಿಂಗ್ 6 ತಿಂಗಳಾಗುತ್ತೆ. ಆಮೇಲೆ ಅದು ಮುಗಿದ ಮೇಲೆ ನಮಗೆ FE ಟ್ರೈನಿಂಗ್ ಅಂತೀವಿ, ಫೀಲ್ಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಂತ. ಆ ಫೀಲ್ಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಒಂದು 6 ಮಂತು. ಆಮೇಲೆ ಬ್ರಿಡ್ಜಿಂಗ್ ಕೋರ್ಸ್ ಅಂತ, ಬ್ರಿಡ್ಜಿಂಗ್ ಟ್ರೈನಿಂಗ್ ಅಂತ, ಬ್ರಿಡ್ಜ್ಗಳು ಹೆಂಗೆ ಮಾಡೋದು, ಡೆಮಾಲಿಷನ್ ಯಾವ ಥರ ಮಾಡೋದು, ಹೆಂಗೆ ಇವಾಗ ಒಂದು ಒಳ್ಳೆ ಬ್ರಿಡ್ಜ್ ಇರುತ್ತೆ ಯಾವ ಥರ ಅದನ್ನು ಉಡಾಯಿಸ್ಬೋದು. ಆಮೇಲೆ ಮನೆಗಳು ಇರುತ್ತೆ ಅದನ್ನು ಯಾವ ಥರ ಬ್ಲಾಸ್ಟ್ ಮಾಡೋದು, ಪ್ರತಿಯೊಂದು ಅಲ್ಲಿ ಇಂಜಿನಿಯರಿಂಗ್ ಟ್ರೈನಿಂಗ್. ಹತ್ತತ್ರ ಟ್ರೈನಿಂಗ್ ಬಂದು ಇಂಜಿನಿಯರಿಂಗ್ ಟ್ರೈನಿಂಗ್ 2.5 ವರ್ಷ ನಮಗೆ ಟ್ರೈನಿಂಗ್ ಸಿಗುತ್ತೆ. ಅದೆಲ್ಲ ಮುಗಿಸಿ ಅವ್ನು ರೆಡಿಯಾಗಿ ಹೋಗೋಷ್ಟೊಳಗೆ ಒಳ್ಳೆ ಸೋಲ್ಜರ್ ಆಗಿರ್ತಾನೆ. ಒಳ್ಳೆ ಒಂದು ಕಮಾಂಡೋ ಟೈಪಲ್ಲಿ ಅವನಿಗೆ ಟ್ರೈನಿಂಗ್ ಆಗ್ಬಿಟ್ರೆ. ಸರ್, ಈಗ ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಪ್ರಮೋಷನ್ ಯಾವ ರೀತಿ ಕೊಡ್ತಾರೆ, ಹಾಗೆ ರ್ಯಾಂಕ್ಗಳನ್ನು ಹೇಗೆ ಕೊಡ್ತಾರೆ? ಈಗ ನಾನು ಒಳ್ಳೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಒಳ್ಳೆ ಇದಾಗಿದ್ದೀನಿ ಅಂದಾಗ
ಜನ ಇದು ಅಲ್ಲಿರೋಂಥ ಆಫೀಸರ್ಸ್ಗಳು, ನಮ್ಮ ಪ್ಲುಟೋನಿಯನ್ಸ್ಗಳು, ನಮ್ಮ ಇವರು ಯಾರು ಇರ್ತಾರೆ ಇನ್ಚಾರ್ಜ್ಗಳು, ಈ ಹುಡುಗ ಒಳ್ಳೆ ಚೆನ್ನಾಗಿ ಮಾಡ್ತಾನಪ್ಪ, ರನ್ನಿಂಗ್ ಹೆಂಗೆ ಓಡ್ತಾನೆ, ಒಳ್ಳೆ ಕುದುರೆ ಹೊಡೆದಂಗೆ ಓಡ್ತಾನೆ. ಆಮೇಲೆ ಇವಾಗ ರೋಪ್ ಹತ್ತೋದು, ಎಷ್ಟು ಅದರೊಳಗೆ ರೋಪಲ್ಲಿ 3 ಥರ ಪ್ರಾಕ್ಟೀಸ್ ಇರುತ್ತೆ. ಒಂದು 3rd ಕ್ಲಾಸಲ್ಲಿ ಹಿಂಗೆ ಎಳೆದ್ಬಿಟ್ಟು ಕಾಲಿಗೆ ಇದನ್ನು ಹಾಕ್ಬಿಟ್ಟು ನಡಿತೀವಿ. ಆಮೇಲೆ ಅದನ್ನೇ ಫಸ್ಟ್ ಕ್ಲಾಸ್ ಮಾಡ್ತೀವಿ, 2 ರೋಪ್ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಹತ್ತುತ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಇರುತ್ತೆ ಜಗ್ಗಿ ಹತ್ತೀವಿ, ಅದು ಸ್ಪೆಷಲ್ ಕ್ಲಾಸ್ ಆಗುತ್ತೆ. ಈ ಥರ ಅಂದರೆ ಎಲ್ಲದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಯಾರು ಮಾಡ್ತಾನೆ ಅವನಿಗೆ ಒಂದು ಬ್ಲೂ ಕಾರ್ಡ್ ಅಂತ ಕೊಡೋದು, ಅವನಿಗೊಂದು ರೆಕಗ್ನೈಸ್ ಮಾಡೋದು, ಅವನಿಗೊಂದು ಮೆಡಲ್ ಥರ ಒಂದು ಚಿಕ್ಕ ಮೆಡಲ್ಗಳು ಹಾಕೋದು. ಅದೇನಾಗುತ್ತೆ ಅಂದರೆ ಅವನಿಗೆ ಒಂದು ಇದು ಬರುತ್ತೆ, ಏನು ಬರುತ್ತೆ, ಬೂಸ್ಟ್ ಆಗುತ್ತೆ. ಅವ್ನಿಗೆ ಒಳ್ಳೆ ಒಂದು ಇನ್ನೂ ಏನೋ ಮಾಡಬೇಕು ಅಂತ ಒಂದು ಬೂಸ್ಟ್ ಮಾಡೋಕ್ಕೆ. ಕೆಲವರು ಆಫೀಸರ್ಗಳು ತಂಬಿ ಬಹುತ್ ಅಚ್ಚ ಕಾಮ್ ಕೊಡ್ತಾರೆ, ವೆರಿ ಗುಡ್ ಅಂತ ಹೇಳಿದ್ರೆ ಅಷ್ಟೇ ಅವನು ಏನು ಪ್ರಾಣ ಬಿಟ್ಟು ಕೆಲಸ ಮಾಡ್ತಾನೆ. ಅದರಿಂದನೇ ಪ್ರಮೋಷನ್ ಅದೇ ಥರನೇ. ಫಸ್ಟ್ ಒಂದು ಲ್ಯಾನ್ಸ್ ನಾಯ್ಕ್ ಅಂತ ಸಿಗುತ್ತೆ. ಆ ಲ್ಯಾನ್ಸ್ ನಾಯ್ಕ್ ಅನ್ನೋದು ತುಂಬ, ಆವಾಗ ಅದ್ರ ಜೊತೆಯೊಳಗೆ ನಾವೇನು ಮಾಡ್ತೀವಿ ಅಂದರೆ, ಆ ಒಂದು ಲ್ಯಾನ್ಸ್ ನಾಯ್ಕ್ ತೊಗೊಬೇಕು ಅಂದರೆ ಅವ್ನ ಗೇಮ್ಗಳಲ್ಲಿ ಚೆನ್ನಾಗಿರಬೇಕು, ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿವಿಟೀಸಲ್ಲಿ ಇರಬೇಕು. ಯಾವುದಾದ್ರು ಅಂದರೆ ನಾರ್ಮಲ್ ಟ್ರೈನಿಂಗ್ ಮಾಡ್ತೀವಿ, ನಾರ್ಮಲ್ ಇದು ಕೊಡ್ತೀವಿ, ಅದಲ್ದಿರ ಅದ್ರೊಳಗೆ ಏನೋ ಒಂದು ಎಕ್ಸ್ಟ್ರಾ ಇರಬೇಕು. ಇವಾಗ ನೀವು ಡ್ಯಾನ್ಸು, ಕರ್ನಾಟಕ ಡ್ಯಾನ್ಸು ಇಲ್ಲ ಇದನ್ನೆಲ್ಲ ನೋಡ್ತೀವಿ, ಇನ್ನೂ ಎಕ್ಸ್ಟ್ರಾ ಬೇಕು. ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಅಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಹೌದೌದು, ಸಿಕ್ಕಾಬಿಟ್ಟೆ ಇರುತ್ತೆ. ಅದ್ರೊಳಗೆ ಯಾರೋ ಒಬ್ಬ ಹೈಕ್ ಮಾಡ್ತಾ ಇರ್ತಾನೆ ಅಂದರೆ ಅವ್ನು ನೋಟಿಸ್ ಆಗ್ತಾ ಇರ್ತಾನೆ. ಈಗ ನಮ್ಮ ತಲೆಯಲ್ಲಿ ಏನಂದರೆ ಸೈನಿಕರು ಅಂದರೆ ಬರೀ ಯುದ್ಧ ಮಾಡೋದು ಅಥವಾ ಬಾರ್ಡ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು, ಆ ಥರ ಒಂದು ತಲೆಯಲ್ಲಿ ಬಂದುಬಿಡುತ್ತೆ. ಆದರೆ ಡೀಪಾಗಿ ನೋಡೋಕೆ ಹೋದರೆ ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗೂ ಕೂಡ ಸೇನೆಯಲ್ಲಿ ಆಪರ್ಚುನಿಟಿ ಇದೆ. ಅದಕ್ಕೆ ಹೇಳೋದು, ಒಂದು ಟ್ರೈನಿಂಗ್ ಅದೇ ಹೇಳ್ತೀನಲ್ಲ, ಇಂಜಿನಿಯರ್ ಟ್ರೈನಿಂಗ್ ಒಂದು 2.5 ವರ್ಷ ಆಗುತ್ತೆ. 2.5 ವರ್ಷ ಅವ್ನು ಪೋಸ್ಟಿಂಗ್ ಆಗೋಷ್ಟೊಳಗೆ ಒಂದು 3 ವರ್ಷನೇ ಆಸ್ಪಾಸ್ ಆಗೋಗಿರುತ್ತೆ. 3 ವರ್ಷ ಟ್ರೈನಿಂಗ್ ತೆಗೆದ ಮೇಲೆ ಅವನು ಎಷ್ಟು ಬಿಲ್ಡ್ ಆಗಿರ್ತಾನೆ. ಇವಾಗ ಹೇಳ್ತೀನಲ್ಲ, ಯಾವುದೇ ಇದರೊಳಗೆ ಪ್ರವಾಹಗಳು ಬರುತ್ತೆ, ಫ್ಲಡ್ಗಳಾಗುತ್ತೆ, ಎಂಥ ಫ್ಲಡ್ ಇರುತ್ತೆ, ಅಂಥದ್ರೊಳಗೆ ಅವನು ಹೋಗಿ ಅಲ್ಲಿರೋಂಥ ಜನಗಳನ್ನ ಬದುಕಿಸ್ತಾನೆ, ಅವನ್ನ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಅವನು ಎಷ್ಟು ಟ್ಯಾಲೆಂಟ್ ಇರಬೇಕು. ಆಮೇಲೆ ಹರಿಯೋ ನದಿಗಳು, ಡ್ಯಾಮ್ ಎಲ್ಲ ಒಡೆದು ಇದಾಗ್ತಾ ಇರುತ್ತೆ, ಅದ್ರ ಮೇಲೆ ಬ್ರಿಡ್ಜ್ಗಳು ಹಾಕ್ತೀವಿ. ಓಕೆ, ಆ ಬ್ರಿಡ್ಜ್ಗಳು ಹಾಕ್ಬಿಟ್ಟು ಜನಗಳನ್ನ ಪಾರ್ ಮಾಡೋದು, ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಕಾರಣ ಏನಂದರೆ ನಮ್ಮ ಟ್ರೈನಿಂಗ್ ಟಾಪ್ ಕ್ಲಾಸ್. ಸರ್, ಇದಕ್ಕೆ ನೋಡಿ, ಫಿಸಿಕಲಿ ಫಿಟ್ ಆಗಿರಬೇಕು, ಮೆಂಟಲಿ ಕೂಡ ಫಿಟ್ ಆಗಿರಬೇಕು. ಇನ್ನು ಬೇರೆ ಏನು ಕ್ವಾಲಿಟೀಸ್ ಇರಬೇಕಾಗುತ್ತೆ ಇದ್ರ ಜೊತೆಗೆ? ನೋಡಿ, ಅದಲ್ಲದೆ ನಾವು ಎಲ್ಲರಿಗಿಂತ ಒಬ್ಬ ಶ್ರೇಷ್ಠ ವ್ಯಕ್ತಿನೇ ಸೆಲೆಕ್ಟ್ ಮಾಡೋದು. ಇವಾಗ ನಾವು ಎಷ್ಟು ಕೋಟಿ ಜನ ಇದ್ದೀವಿ ಅಂದರೆ 140 ಕೋಟಿ ಜನ ಇದ್ದೀವಿ. ಅದರಲ್ಲಿ ಎಷ್ಟು ಜನಕ್ಕೆ ಸೆಲೆಕ್ಟ್ ಆಗಿರ್ತೀವಿ? ಒಂದು 5 ಲಕ್ಷ ಇಲ್ಲ 10 ಲಕ್ಷ ಒಂದು ವರ್ಷಕ್ಕೆ. ಟೋಟಲಾಗಿ ನಾವು ಮಿಲ್ಟ್ರಿ ಅಂದ್ರೆ ನಮ್ಮ ಎಲ್ಲ ನೋಡಿದ್ರೆ ಒಂದು 25, ಹತ್ತತ್ರ 1 ಕೋಟಿ ಅಲ್ವಾ? ಅಷ್ಟೇ ಜನ ಇರೋದು. 140 ಕೋಟಿಗಿಂತ ಅಷ್ಟು ಒಂದು 40-80 ಕೋಟಿವರೆಗೂ ಮಾತ್ರ ನಾವು ಅಷ್ಟು ಸೆಲೆಕ್ಟ್ ಆಗ್ತಾನೆ ಅಂದರೆ ಅವನು ಎಷ್ಟು ಟ್ಯಾಲೆಂಟ್ ಇರ್ತಾನೆ. ಅದೇ ಥರ ಕನ್ನಡಿಗರು 7 ಕೋಟಿ ಜನ ಇಲ್ಲಿದ್ದೀವಿ. ಎಷ್ಟು ಜನ ಇಲ್ಲಿದ್ದೀವಿ ಅಂದರೆ ನಮ್ಮ ಹೇಳ್ಕಂದ್ರೆ ಇದಾಗುತ್ತೆ 1850 ಜನ ನಾವು ಇದ್ದೀವಿ, ಏನೋ ಎಕ್ಸರ್ವಿಸ್ಮೆನ್ಸ್ಗಳು. ಇವಾಗ ಒಳಗಡೆ ಇರೋರೆಲ್ಲ 1-2 ಲಕ್ಷ ಜನ ಇದ್ದೀವಿ. 2-3 ಲಕ್ಷ ಜನ ಇದ್ದೀವಿ ಅಷ್ಟೇ. ಅಂದ್ರೆ ಹೆಚ್ಚಾಗಿ ಕನ್ನಡಿಗರು ಬರ್ತಾ ಇದ್ದಾರೆ ಸೇನೆಗೆ? ಇಲ್ಲ, ಈ ನಡುವೆ ಹೋಗ್ತಾ ಇದ್ದಾರೆ. ಮೊದ್ಲಿಗೆ ಇರಲಿಲ್ಲ. ಮೊದ್ಲಿಗೆ ಇದ್ರು ಅಂದ್ರೆ ಅವರು ಒಬ್ರು ಕೂರ್ಗಿ ಆಗಿರ್ಬೇಕು, ಇಲ್ಲಾಂದ್ರೆ ಉತ್ತರ ಕರ್ನಾಟಕ ಒಳಗೆ ಇರಬೇಕು. ಇದು ಏನೋ ಒಂದು ಬ್ಯಾಂಗ್ಳೂರು, ಮಂಗಳೂರು ಅಲ್ಲ ಒಂದು ಗ್ರೂಪ್ ತರ ಕ್ರಿಯೇಟ್ ಆಗಿದೆ, ಅಂದ್ರೆ ಕೊಡಗಿನವ್ರು ಮಾತ್ರ ಸೇನೆಗೆ ಸೇರೋದು ಅನ್ನೋದು. ಹೌದು, ಆ ತರ ಇತ್ತು. ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ವಿ ನಾವು. 79-80 ಭರ್ತಿ ಮಾಡೋರೆಲ್ಲ ನಾವೆಲ್ಲ ಸ್ವಲ್ಪ ಓದೋವೆಲ್ಲ ಅದನ್ನ ಸಿಸ್ಟಮ್ ಚೇಂಜ್ ಮಾಡಿದ್ವಿ. ಆಮೇಲೆ ಕನ್ನಡಿಗರನ್ನ ಜಾಸ್ತಿ ತರಕ್ಬೇಕು ಅನ್ನೋದಕ್ಕೋಸ್ಕರ ನಾವು ಬೂಸ್ಟ್ ಮಾಡೋದು. ಯಾವಾಗ ಲೀವ್ಗಳು ಹೋದಾಗ ಲೀವ್ ಬರ್ತೀವಿ, ಲೀವಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗ್ತೀವಿ. ಇವತ್ತಿನ ದಿವಸ ನಾನು ಹಿಂಗಿದ್ದೀನಿ ನೋಡಿ, ನಾನು ಹಂಗಿದ್ದೀನಿ ನೋಡಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಆಮೇಲೆ ನಾವು ಮಾಡಿರೋ ಕೆಲಸನ ಬಂದು ಇಲ್ಲಿ ಹಂಚ್ಕೊತಾ ಇದ್ವಿ. ಈ ಥರ ನೋಡಿ, ಅಲ್ಲಿ ಒಂದು ಮಗು, ಪ್ರಿನ್ಸ್ ಅನ್ನೋ ಮಗು ಒಂದು ಚಂಡೀಗಢಲ್ಲಿ ಬಿದ್ದೋಗಿತ್ತು, ಇದು ಬೋರ್ವೆಲಲ್ಲಿ. ಆ ಟೈಮಲ್ಲಿ ನಮ್ಮ ರಿಜಿಮೆಂಟ್ ಬಂದ್ಬಿಟ್ಟು ಇನ್ವಾಲ್ವ್ಮೆಂಟ್ ಆಯಿತು. ಆ ರಿಜಿಮೆಂಟ್ ಯಾವ ಥರ ಎಲ್ಲ ವರ್ಕ್ ಮಾಡ್ತು, ಯಾವ್ಯಾವ ಥರ ಅವ್ರನ್ನ ರೆಸ್ಕ್ಯೂ ಮಾಡೋದು ಅಂತ ಅದನ್ನು ಒಂದು ಸ್ವಲ್ಪ ಸ್ಲೈಡ್ಸ್ ಎಲ್ಲ ತಗೊಂಬೋದು, ಅದನ್ನು ಹಾಕಿ ಆ ಮಗು ಬಗ್ಗೆ ಹೇಳಿದಾಗ ಆರ್ಮಿಯೊಳಗೆ ನೋಡಿ, ಯಾವುದೇ ಒಂದು ಮಗು ಆಗಲಿ, ಯಾವುದೇ ಒಂದು ಇವಾಗ ನಮ್ಮ ಟನಲ್ಲು
ವಾಜಪೇಯಿ ಟರ್ನಲ್ಲಿ ಏನಿತ್ತು 42 ಜನ ಅದರೊಳಗೆ ಇದಾಗ್ಬಿಟ್ರು. ಎಲ್ಲ ಪ್ರಪಂಚದೊಳಗೆ ಯಾವ್ಯಾವ ಟೆಕ್ನಾಲಜಿ ಅದು ಇದು ಅಂತೆಲ್ಲ ಟ್ರೈ ಮಾಡಿದ್ರು. ಟ್ರೈ ಮಾಡಿ ಲಾಸ್ಟಲ್ಲಿ ಅಯ್ಯೋ ನಮ್ಮ ಕೈಯಲ್ಲೇ ಇದ್ದಾರಲ್ಲಪ್ಪ, ನಮ್ಮ ಇಂಜಿನಿಯರ್ಸ್ ಇದ್ದಾರಲ್ಲಪ್ಪ, ಅವ್ರನ್ನೇ ಕರ್ಸೋಣ ಅಂತ ನಮ್ಮ ಮಿಲಿಟರಿ ಇಂಜಿನಿಯರ್ ಹೋದ್ವಿ. ಹೋಗಿದ ತಕ್ಷಣ ಕ್ಲಿಯರ್ ಆಯ್ತು. ಅದೇ ನಮ್ಮ ಮೆಡ್ರಾಸ್ ಇಂಜಿನಿಯರ್ ಹೋಯ್ತು. ಮೆಡ್ರಾಸ್ ಇಂಜಿನಿಯರ್ ಅದನ್ನ ಕ್ಲಿಯರ್ ಮಾಡಿ ಒಂದೇ ದಿವಸ ಕ್ಲಿಯರ್ ಮಾಡಿ ನೋಡಿ, ಅದು ಸೇನೆಗಿರುವಂತ ಕೆಪಾಸಿಟಿ. ಅದೇ ಥರ ನಮ್ಮ ಏಷ್ಯಾಡ್ ಗೇಮ್ ನಡೀತಾ ಇತ್ತು. ಕಲ್ಮಡಿ ಅವರು ಇದಾಗಿದ್ರು, ಏನೋ ಆಗ ಮಿನಿಸ್ಟರ್ ಆಗಿದ್ರು, ಸ್ಪೋರ್ಟ್ಸ್ ಮಿನಿಸ್ಟ್ರು. ಆ ಟೈಮಲ್ಲೂ ಅಷ್ಟೇ ಆ ಶೆಲ್ಟರ್ ಲಾಸ್ಟ್ 2 days ಇರ್ಬೇಕಾದ್ರೆ ಎಲ್ಲ ಶೆಲ್ಟರ್ ಬಿದ್ದೋಗಿತ್ತು. ಅವಾಗಿನ್ನೂ ನಿರ್ಮಾಣ ಆಗ್ತಾ ಇದ್ದು. ಕಾರಣಾಂತರಗಳಿಂದ ಅದು ಶೆಲ್ಟರ್ ಬಿದ್ದೋಯ್ತು. ಒಂದೇ ದಿವಸ 24 hours ಅದನ್ನು ನಿಲ್ಲಿಸಿ ತೋರಿಸಿದ್ವಿ. ಆ ಥರ ಎಲ್ಲ ಕೆಲಸಗಾರರು ಇದ್ದಾರೆ ಅಂದರೆ ಮಿಲಿಟರಿ ಒಳಗೆ ಮಾತ್ರ ಅದ್ರೊಳಗೂ ಇಂಜಿನಿಯರ್ಸ್ ಆಲ್ವೇಸ್ ಫಸ್ಟ್. ಈ ಸೇನೆಯಲ್ಲಿ ಸರ್ ಈಗ ಸೈನಿಕರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ? ಅದ್ರಲ್ಲಿ ನೋಡಿಮ್ಮ, ಇವಾಗ ಒಂದು 60 ಜನ ಭರ್ತಿಯಾಗಿ ಹೋಗ್ತಾರೆ ಅಂದರೆ 60 ಜನಕ್ಕೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಸ್ಕೇಲ್ ಇದೆ. ಒಂದು ಪ್ಲೂಟೋನ್ಗೆ ಇಷ್ಟು ಜನ, ಪ್ಲೂಟೋನಲ್ಲಿ ಅಂದರೆ 10 ಜನದ್ದು ಒಂದು ಇದಾಗುತ್ತೆ. ಒಂದು ಕಂಪ್ನಿ ಇಷ್ಟು ಜನ ಇರಬೇಕು ಅಂತ ಎಲ್ಲ ಅದು ಇರುತ್ತೆ. ಒಂದು ಪ್ಲೂಟೋನ್ಗೆ 60 ಜನ, ಓಕೆ. ಒಂದು ಇದಕ್ಕೆ ಸ್ಕ್ವಾಡ್ಗೆ ಒಂದು 10 ಜನ, ಈ ಥರ ಅಂತ ಒಂದು ಸಿಸ್ಟಮ್ ಇರುತ್ತೆ. ಇಷ್ಟು ಜನಕ್ಕೆ ಇಷ್ಟು ಜನ ರೇಷನ್ನು, ಒಬ್ಬೊಬ್ಬನಿಗೆ ಒಂದು ತಲೆಗೆ 140 ಗ್ರಾಮ್ ಇವಾಗ ರೈಸ್ ಅಂತ ಇರುತ್ತೆ. ಅದ್ರ ಜೊತೆಗೆ 140 ಗ್ರಾಮ್ ಆಟ ಅಂತ ಇರುತ್ತೆ. ಅರ್ಥ ಆಯ್ತಾ? ಇಲ್ಲ ನನಗೆ ಆಟ ಬೇಡ ಅಂದರೆ, ಆಟ ಅಂದರೆ ಚಪಾತಿ ಬೇಡ, ನಮ್ಗೆ ಬರೀ ಅನ್ನ ಬೇಕು. ನಾವು ಸೌತ್ ಇಂಡಿಯನ್ಸ್ ಎಲ್ಲ ಅನ್ನ ತಿನ್ನೋರು. ಅದೇನು ಮಾಡ್ತೀವಿ ನಾವು, ಇದನ್ನು ಬಿಟ್ಟು ಅದನ್ನು ತಗೊಂತೀವಿ. ಓಕೆ, ಈ ಥರ ಫುಡ್ ಐಟಮ್ಸು, ವೆಜಿಟೇಬಲ್ಸ್ ಎಲ್ಲದಕ್ಕೊಂದು ಸ್ಕೇಲ್ ಇದೆ. 60 ml ಗೀ ಇರುತ್ತೆ, ಅಂದರೆ ಆಯಿಲು. ಇದನ್ನೆಲ್ಲ ಒಂದ್ಬಿಟ್ಟು ಟೆಸ್ಟೆಡ್ ಲೆಕ್ಕಾಚಾರದ ಪ್ರಕಾರವಾಗಿ ಅಲ್ಲಿ ಸ್ಕೇಲ್ ಬರುತ್ತೆ. ನಾವು ಅದನ್ನ ಹೋಗಿ AC ಸೆಂಟರ್ ಅಂತ ಇರುತ್ತೆ, ಆರ್ಮಿ ಸಪ್ಲೈಯಿಂಗ್ ಕೋರ್ ಅಂತ. ಅದರಿಂದ ಇಂಡೆಂಟ್ ಹಾಕ್ಬಿಟ್ಟು ಎಲ್ಲ ತಗೊಂಡು ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಪರ್ಚೇಸ್ ಅಂದರೆ ಅದನ್ನ ಬಲ್ಕಾಗಿ ತರ್ತೀವಿ. ಒಂದು ತಿಂಗಳಿಗೆ ಎಷ್ಟು ಬೇಕು ಅಡ್ವಾನ್ಸಲ್ಲಿ ತರ್ತೀವಿ. ಅದನ್ನಿಟ್ಟು ಊಟ ತಿಂಡಿಗಳು ನಡೀತಾ ಇರುತ್ತೆ. ಅದಕ್ಕೆ ಕುಕ್ಗಳು ಇರ್ತಾರೆ. ಇಷ್ಟು ಜನಕ್ಕೆ ಒಬ್ಬಂದು ಕುಕ್ ಅಂತ ಇರುತ್ತೆ, ಇಷ್ಟು ಜನಕ್ಕೆ ಒಬ್ಬ ಅಡಿಷನಲ್ ಕುಕ್ ಅಂತ ಇರುತ್ತೆ. ಅವ್ರಿಗೂ ಪ್ರಿಪ್ರೇಷನ್ ಮಾಡ್ತಾರೆ. ಒಂದಿಬ್ಬರು ಹೋಗಿ ಅವ್ರಿಗೆ ತರಕಾರಿ ಹೆಚ್ಚಿಕೊಡೋದು ಇದೆಲ್ಲ ಮಾಡುತ್ತೆ. ವಾರಕ್ಕೆ 3 ದಿವಸ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ತಿಂದಿರೋರಿಗೆ ವೆಜಿಟೇರಿಯನ್ ಇರುತ್ತೆ. ಪ್ಯೂರ್ ವೆಜಿಟೇರಿಯನ್ಸು ಇದ್ದಾರೆ ಮಿಲಿಟರಿ ಒಳಗೆ. ನಾನ್ ವೆಜ್ ತಿನ್ನೋರು ಹೋಗಿ ಕಲ್ತ್ಕೊಂತಾರೆ, ತಿಂತಾರೆ. ಇಲ್ಲ ಅಂದ್ರೆ ವೆಜಿಟೇರಿಯನ್ ಆಗೂ ಇರ್ಬೋದು. ಮೆಡಿಕಲ್ ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ? ಮೆಡಿಕಲ್ ಅಂದ್ರೆ ಹೈ ಸ್ಟ್ಯಾಂಡರ್ಡ್ ಅಮ್ಮ. ಅಲ್ಲಿ ಹೆಂಗಂದ್ರೆ ಇಲ್ಲಿ ತರ ಎಲ್ಲ ಇರಲ್ಲ. ನಿನಗೆ ನಿನ್ನ ಬಾಡಿಗೆ ಎಷ್ಟು ಇದು ಬೇಕು, ಮೆಡಿಸಿನ್ಸ್ ಬೇಕು ಅನ್ನೋದು ಯಾವಾಗ ನಮ್ಮ ಸ್ಕ್ಯಾನ್ ಆಗಿರುತ್ತೆ, ನಮ್ಮ ಇದನ್ನೆಲ್ಲ ರಿಪೋರ್ಟ್ಸ್ಗಳು ಅವ್ರು ನೋಡ್ತಾರೆ. ಅದಕ್ಕೆ ತಕ್ಕನಾಗಿ ಲೈಟ್ ಆಗಿರೋದೇ ಕೊಡ್ತಾ ಇರ್ತಾರೆ. ನನಗೆ ಅಯ್ಯೋ ಇಮಿಡಿಯೇಟ್ಲಿ ಹೋಗ್ಬಿಡ್ಬೇಕು, ಅದೆಲ್ಲ ಹೈ ಪವರ್ ನೋ ಡೋಸ್ ನೋ ನಥಿಂಗ್. ಅದೇ ಅದರಿಂದನೇ ಮಿಲಿಟರಿ ಇವತ್ತವರೆಗೂ ಚೆನ್ನಾಗಿರೋದು. ಇವಾಗ ನೀವು ನೆಗ್ಲಿಜೆನ್ಸಿ ಮಾಡಿ ನೋಡಿ, ಈ ಮೆಡಿಕಲ್ ಮಾತ್ರ ಬಿಡ ಏನಾಗಲ್ಲ ನಾಳೆ ನೋಡ್ಕೊಳ್ಳೋಣ ಬಿಡ ಅಂತ ಹಿಂಗೆ ಹೋಗ್ತಾ ಇರಿ. ಏನು ಎಲ್ಲ ಆಟೋಮೆಟಿಕ್ ಆಗಿ ಆಟೋಮೇಟಿಕ್ ಸಿಸ್ಟಮ್ ಇದೆ ನಮ್ಮಲ್ಲಿ ಏನೇ ಕಾಯಿಲೆ ಬಂದ್ರೆ ಅದೇ ಆಟೋಮೆಟಿಕ್ ಆಗಿ ಎಲ್ಲ ಸರಿ. ಇವಾಗ ನಮಗೆ ಗೊತ್ತಿದೆ, ಲಿವರ್ ಬಂದು ಯಾವುದೇ ಇದಿಲ್ದಿರ ಆಟೋಮೆಟಿಕ್ ಆಗಿ ರೀಕಂಡೀಷನ್ ಆಗೋದು. ಒಂದು ಏನಾದರೂ ಒಂದು ಫಿಲ್ಟರ್ ಇದೆ ಅಂದ್ರೆ ನಮ್ಮ ಲಿವರ್. ಅದೇ ತರ ಮನುಷ್ಯನ ಗುಣನೂ ಅಷ್ಟೇ. ನಾವೇ ಟೈಟ್ ಆಗಿ ನಿಂತದೇ ನಥಿಂಗ್ ವಿಲ್ ಹ್ಯಾಪನ್ ಯಾರು ಚಲೋ ಯಾರು ಅಂತ ನಾವು ಶುರು ಮಾಡಿದ್ರೆ ನಮ್ದು ಯಾವುದೇ ಬಾಡಿ ಮೆಂಟಲಿ ಫಿಸಿಕಲ್ ಅಲ್ಲಿ ಏನು ತೊಂದರೆ ಬರಲ್ಲ. ನಮ್ಗೆ ಚಿಕ್ಕದಾಗಿ ಹೇಳ್ಬಿಟ್ಟು ಅಯ್ಯೋ ಅಂತ ಅದನ್ನೇ ನೋಡ್ತಾ ಇದ್ರೆ ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ. ನಿಜವಾಗ್ಲೂ ಹೌದು ಸರ್, ಈ ಮಾತನ್ನ ಅದು ಎಲ್ಲ ಸೈನಿಕರು ಈ ತರ ಇರ್ತಾರೆ. ಅದು ಸೈನಿಕನಲ್ಲಿ ಇನ್ನೊಂದು ಹೇಳ್ತೀನಿ, ಸೈನಿಕನಲ್ಲಿ ಒಂದೇ ಒಂದು ಮನೋಭಾವ ನಮ್ಮ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಅಂದ್ರೆ ನನಗೆ ದೇಶ ಏನ್ ಕೊಡುತ್ತೆ ಅನ್ನೋ ಬದಲು ನಾವು ದೇಶಕ್ಕೆ ಏನ್ ಕೊಡ್ತೀವಿ ಅನ್ನೋದು ನಾವು ರೂಪಿಸ್ಕೊಂಡ್ಬಿಡ್ತೀವಿ. ನಮ್ಗೆ ವಿ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಇದು ದೇಶ ನನಗೇನು ಕೊಡುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೋಗಲ್ಲ. ದೇಶಕ್ಕೆ ನಾನು ಏನೇನು ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಬಲಿಷ್ಠರಾಗ್ತಾರೆ. ಈಗ ಸರ್, ಸೈನಿಕ ಆದವನು -50 ಡಿಗ್ರಿಯಿಂದ +50 ಡಿಗ್ರಿಯವರೆಗೂ ಕೂಡ ಎಲ್ಲ ವಾತಾವರಣದಲ್ಲೂ ಕೂಡ ಕೆಲಸ ಮಾಡಲೇಬೇಕು. ಯಾಕಂದರೆ ಅದೊಂದು ಕಂಪಲ್ಸರಿ ಅಂತಲೇ ಹೇಳ್ಬೋದು. ಹೀಗಿರುವಾಗ ದೇಹ ಅಥವಾ ಮನಸ್ಥಿತಿ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ? ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗ್ತೀರಾ ನೀವು? ಇವಾಗ ಹೋಗಿದ ತಕ್ಷಣ ನಮ್ಮನ್ನ ಡೈರೆಕ್ಟಾಗಿ ಯಾವ ಪ್ಲೇಸ್ಗೂ ಅಲ್ಲಿ ಕಳಿಸಲ್ಲ. ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಇಂಪ್ಲಿಮೆಂಟೇಷನ್ ಥರ ಕ್ಲೈಮೇಟಿಗೆ ಸೆಟ್ ಆಗೋ ಥರ. ಈ ಫಸ್ಟು ನೀನು ಜಮ್ಮುಗೆ ಹೋಗಿರ್ತೀವಿ, ಜಮ್ಮುವಿಂದ ನೀವು ಶ್ರೀನಗರ್ಗೆ ಇದಾಗ್ತೀರಿ, ಶ್ರೀನಗರಿಂದ ಇನ್ನೊಂದು ಅಪ್ಗ್ರೇಡ್ ಆಗಿಬಿಟ್ಟು ಇವಾಗ ಕಾರ್ಗಿಲ್ ಪಕ್ಕಕ್ಕೆ ಹೋಗ್ತೀವಿ. ಆಮೇಲೆ ಈ ಥರ ಹಂಗೆ ಒಂದೊಂದು ಸ್ವಲ್ಪ ಒಂದು 10 days 5 days ಹಿಂಗೆ ಇಟ್ಟು ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಟೆಸ್ಟ್ ಆಗಿ ಓಕೆ ಆಗ್ತಾ ಇರುತ್ತೆ. ಇಷ್ಟು ಜನ 60 ಜನ ಓಕೆಪ್ಪ ಅಂದರೆ
ಅವ್ರನ್ನ ಗ್ಲೇಸಿಯರ್ ಕಳಿಸೋದು, ಈ ಥರದ ಪ್ಲೇಸ್ಗಳಲ್ಲಿ ಕಳಿಸ್ತಾರೆ. ಅಲ್ಲೆಲ್ಲ -ಡಿಗ್ರಿ, ಎಲ್ಲ ಪ್ಲೇಸಲ್ಲೂ ಮೈನಸ್ಸೇ ಬರ್ತಾ ಇರುತ್ತೆ. ಒಂದೊಂದು ಟೈಮಲ್ಲಿ ವಿಂಟರು ಅಷ್ಟು ಆ ಗಾಳಿ ಇದಕ್ಕೆಲ್ಲ ಮೈನಸ್ ಆಗಿಬಿಡುತ್ತೆ, ಅಪ್ ಆ್ಯಂಡ್ ಡೌನಲ್ಲೇ ಇರುತ್ತೆ. ಆಗ ಆ ಬಾಡಿಗೆ ಹೊಂದ್ಕೊಳಕ್ಕೆ ಪ್ರತಿಯೊಂದು ನಮ್ಮಲ್ಲಿ ಒಂದು ಗಟ್ಮುಟ್ಟಾದಂಥ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀವಿ. ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಒಂದು ಡಾಕ್ಟರ್ ನೀಡಿತ್ತು ಅಲ್ಲಿ ಇರ್ತಾರೆ, ಏನಾದರೂ ಇಮಿಡಿಯೇಟ್ ಸಪೋರ್ಟ್ ಸಿಗುತ್ತೆ ಇಲ್ಲಿ ನಮ್ಮ ಕರೆಕ್ಟಾಗಿ ಇದು ನಾವು ಒಬ್ಬ ಮಿಲಿಟ್ರಿ ಅಂದ ತಕ್ಷಣಕ್ಕೆ ಬರೇ ಸೋಲ್ಜರು ಬಂದು ಕಿಟ್ಕೊಂಡು ನಿಲ್ಬೇಕಾದಲ್ಲ. ಸೈನ್ಸಿಸ್ಟ್ ಅಲ್ಲಿ ಇರ್ತಾರೆ, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಅಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಎಲ್ಲೆಲ್ಲಿಗೆ ಯಾರ್ಯಾರು ತಕ್ಕನಾಗ ಬೇಕೋ ಅವ್ರು ಇಮಿಡಿಯೇಟ್ಲಿ ಅವ್ರ ಹತ್ರಕ್ಕೆ ಅವ್ರು ಇಲ್ಲ ಅವ್ರು ಬರ್ತಾರೆ, ಇಲ್ಲ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಅರ್ಥ ಆಯ್ತಾ? ಈ ಥರ ಇರೋದ್ರಿಂದ ಮಿಲಿಟ್ರಿ ಎಲ್ಲೂ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳಕ್ಕೆ, ಅದಕ್ಕೆ ಸೂಪರ್ವೈಸಿಂಗ್ ಮಾಡೋಕ್ಕೆ ಆಫೀಸರ್ ರ್ಯಾಂಕ್ಸ್ ಇದೆ. ಅಂದರೆ ನೀವು ಹೇಳೋ ಟೋಟಲ್ ಆಗಿ ಏನಿದೆ ಅಂದರೆ ಮಿಲಿಟರಿಯಲ್ಲಿ ಎಲ್ಲೂ ಕೂಡ ಮೈನಸ್ ಪಾಯಿಂಟ್ ಇಲ್ಲ ಅನ್ನೋದು ಇಲ್ಲ, ನೋ ಮೈನಸ್, ಎಲ್ಲ ಪ್ಲಸ್. ಯಾಕಂದ್ರೆ ನಾವು ನೋಡಿ, 1 ಮ್ಯಾನ್ ಕಮಾಂಡ್ ಎಲ್ಲಾದ್ರೂ ನಡೆಯುತ್ತೆ ಅಂದರೆ ಅದು ಆರ್ಮಿ ಒಳಗೆ, ಮಿಲಿಟ್ರಿ ಒಳಗೆ 1 ಮ್ಯಾನ್ ಕಮಾಂಡ್. ಅವ್ರು ಏನೇ ಇರಲಿ, ಅವರು ಆದೇಶ ಕೊಟ್ಟಂದ್ರೆ ಅದನ್ನು ಪಾಲಿಸ್ತೀವಿ, ಆ ಪಾಲಿಸೋದ್ರಿಂದ ಸಕ್ಸಸ್ ಆಗುತ್ತೆ. ಯಾಕಂದರೆ ಕೆಲವರಲ್ಲಿ ಭಾವನೆಗಳಿದೆ, ಮಿಲಿಟ್ರಿ ಅಂದರೆ ತುಂಬ ಕಷ್ಟ, ಕಬ್ಬಿಣದ ಕಡಲೆ ಅನ್ನೋ ಥರ ಒಂದು ಭಾವನೆ ಇದೆ. ಸೊ ನಿಮ್ಮ ಮಾತುಗಳನ್ನು ಕೇಳಿದಾಗ ಮಿಲಿಟ್ರಿ ಅನ್ನೋದು ಅಷ್ಟೊಂದೇನು ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡ್ಕೊಂಡು ಹೋದ್ರೆ ಅದು ಇಷ್ಟನೇ ಅನ್ನೋ ಕೆಲಸನ ಇಷ್ಟ ಬಿದ್ದು ಮಾಡಿದಾಗ ಅದು ಕಷ್ಟ ಆಗಲ್ಲ. ನೀವು ಕಷ್ಟ ಬಿದ್ದು ಮಾಡಿದಾಗ ಅದು ಕಷ್ಟ ಆಗ್ತಾ ಇರುತ್ತೆ. ನಾವು ಹೇಳ್ತೀವಲ್ಲ, ನಾವು ಯಾವಾಗ ಹೋಗಿ ಒಂದು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮ ಟ್ರೈನಿಂಗ್ ಟೈಮಲ್ಲಿ ನಾವು ಸ್ವಲ್ಪ ಆಡ್ಬಿಡೋಕ್ಕೆ, ಯಾಕಂದರೆ ಸಿವಿಲಿಂದ ಅಡ್ಜಸ್ಟ್ ಆಗಿರಲ್ಲ, ಒಂದು 6 ತಿಂಗಳು ಅಲ್ಲಿ ಇಲ್ಲಿ ಕಷ್ಟ ಬೀಳ್ತಾ ಇರ್ತೀವಿ. ಯಾವಾಗ ಅಲ್ಲಿ ಫಿಕ್ಸ್ ಆಗಿ ಹೋಗ್ತೀವಿ, ನಾವು ಈ ಕಡೆ ವಾಪಸ್ ಬರೋಕ್ಕೆ ಮನಸ್ಸು ಬರಲ್ಲ. ಅದೇ ಅಭ್ಯಾಸ ಎಲ್ಲರೂ ಒಂದ್ಸಲ ಒಳಗಡೆ ಹೋಗ್ಬೇಕಾದ್ರೆ 15 ವರ್ಷದ ಬಾಂಡಲ್ಲೇ ಹೋಗೋದು, 15 ವರ್ಷ ನಾನು ಮಾಡೇ ಮಾಡ್ತೀನಿ ಅಂತ. ಅದಾದ್ಮೇಲೆ 15 ನಾವು ಓಲ್ಡನ್ ಡೇಸ್ ಅಲ್ಲಿ ಇದ್ದವ್ರು, ಇವಾಗಿನ ಜನ ಎಲ್ಲ ಮತ್ತೆ ಬರ್ತೀನಿ 5 ವರ್ಷಕ್ಕೆ ಅಲ್ಲ 15 ವರ್ಷಕ್ಕೆ ಬಾಂಡ್ ಆಗಿ ಹೋಗ್ತಾ ಇದ್ವಿ. ಹೋದ್ಮೇಲೆ ಅಲ್ಲಿ ನಾವು ಮಾಡೋ ಕೆಲಸಗಳು, ನಾವು ಮಾಡೋ ನಡ್ಕೊಳ್ಳೋ ಈ ಸ್ಪೋರ್ಟ್ಸ್ಗಳಲ್ಲಿ ಇರ್ತೀವಿ, ಈ ಕಡೆ ಇದ್ರೊಳಗೆ ಇರ್ತೀವಿ, ಎಲ್ಲಾ ಇವೆಂಟ್ಗಳಲ್ಲೂ ನಾವು ರನ್ ಆಗ್ತಾ ಇರ್ತೀವಿ. ಅದ್ರೊಳಗೆ ಪ್ರಮೋಷನ್ ಕಾಲ್ ಮಾಡ್ತಾರೆ. ಪ್ರಮೋಷನ್ಗೆ ಎಜುಕೇಶನ್ ಮಾಡಿ ಇಟ್ಕೊಬೇಕು. ನಮ್ಮ ಎಜುಕೇಶನ್ಸ್ ಇರುತ್ತೆ, ಕ್ಲಾಸ್ 1 ಕ್ಲಾಸ್ 2 ಇದೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿಟ್ಟು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗಲೇ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡಬಹುದು. ಅದಕ್ಕೂ ಕೂಡ ನಿಮ್ಗಲ್ಲಿ ಫೆಸಿಲಿಟಿ ಇದೆ. ಸಿವಿಲ್ ಇವಾಗ ನೋಡಿ, ಸಿವಿಲ್ ಎಜುಕೇಶನ್ ಬೇರೆ, ಆರ್ಮಿ ಎಜುಕೇಶನ್ ಬೇರೆ. ಆರ್ಮಿ ಎಜುಕೇಶನ್ ಅಲ್ಲಿ ನಾವು ಅಲ್ಲಿ ಹೋದಾಗ ಆರ್ಮಿ ಎಜುಕೇಶನ್ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಅಲ್ಲಿ ಕ್ಲಾಸ್ 1 ಬಂತಾ ಇತ್ತು ಅಂದ್ರೆ ನಾವು JC ಲೆವೆಲ್ಗೆ ಹೋಗ್ತಾ ಇರ್ತೀವಿ. ಅವಾಗ ಎಲ್ಲದೇ ಒಂದೊಂದು ನಾನು ಟೆಸ್ಟ್ಗಳು ಪಾಸ್ ಆಗ್ತಿದ್ರೆ ಅದಕ್ಕೆ ನೆಕ್ಸ್ಟ್ ಪ್ರಮೋಷನ್ಗೆ ನನಗೆ ಎಲಿಜಿಬಲ್ ಆಗ್ತೀನಿ. ಆ ಕಟೇರಿ ಒಳಗೆ ಬರುತ್ತೆ, ನಾನು ನೆಕ್ಸ್ಟ್ ಪ್ರಮೋಷನ್ಗೆ ರೆಡಿ. ಅದಕ್ಕೆ CR ಬೇಕು. CR ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು. ಕ್ಯಾರೆಕ್ಟರ್ ನೋಡೋರು ಯಾರು? ನಮ್ಮ ಆಫೀಸರ್ಗಳು. ಅವ್ರ ಹತ್ರ ನಾವು ಯಾವ ಥರ ಬಿಹೇವ್ ಮಾಡ್ತಾ ಇರ್ತೀವಿ, ಯಾವ ಥರ ಇರ್ತೀವಿ, ಅದನ್ನ ನೋಡಿ ನಮ್ಮ ರೆಕಾರ್ಡ್ಸ್ ಬರೀತಾ ಇರ್ತಾರೆ. ಆ ಇಯರ್ಲಿ ಒನ್ಸು ನಮ್ಮ ಆನ್ಯುವಲ್ ರಿಪೋರ್ಟ್ಸ್ ನೋಡಿ ಅದು ಮುಂದೆ ಫಾರ್ವರ್ಡ್ ಆಗ್ತಾ ಇರ್ತೀವಿ. ಯಾವ್ಯಾವ ಭಾಗಗಳಲ್ಲೆಲ್ಲ ಸೇವೆ ಸಲ್ಲಿಸಿದ್ದೀರಾ? ನೋಡಿಪ್ಪ, ನಾನು ಫಸ್ಟು ಹೋದಾಗ ಇಲ್ಲಿಂದ ಅಂಬಾಲಾಗೆ ಹೋದೆ. ಅಂಬಾಲ ಬಂದ್ಬಿಟ್ಟು ಹರಿಯಾಣ ಪಂಜಾಬ್ ಬಾರ್ಡ್ರು ಪಕ್ಕದೊಳಗೆ ಬಂದ್ಬಿಟ್ಟು ಈ ಏರ್ಫೋರ್ಟ್ ಇದೆ. ಅದು 71 ವಾರಲ್ಲಿ ಅಲ್ಲಿ ಇದನ್ನು ಏನು ಬಾಂಬ್ಗಳು ಹಾಕಿ ಅಲ್ಲಿ ಇದನ್ನೆಲ್ಲ ಬ್ಲಾಸ್ಟ್ ಮಾಡಿದಂಥ ಜಾಗಗಳದೆಲ್ಲ ಇವತ್ತಿಗೂ ಅದೇ ಥರನೇ ಇದೆ. ಆ ಪ್ಲೇಸಲ್ಲಿ ನಾನು ವರ್ಕ್ ಮಾಡಿದೆ. GT ರೋಡ್ ಪಕ್ಕದೊಳಗಿದೆ. ಅದಾದಮೇಲೆ ನಾನು ಚಂಡೀಗಢಗೆ ಹೋದೆ. ಚಂಡೀಗಢದಿಂದ ಇದಕ್ಕೆ ಪೋಸ್ಟ್ ಆದೆ RRಗೆ. RR ಅಂದರೆ ರಾಷ್ಟ್ರೀಯ ರೈಫಲ್ಲು. ಅದು ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಹೋದೆ, ಇಲ್ಲಿ ಬಾರ್ಡ್ರಿಗೆ. ಅದು RR ಎಲ್ಲ ಬಂದ್ಬಿಟ್ಟು ಬಾರ್ಡ್ರಲ್ಲಿ ಕೆಲಸ ಮಾಡುವಂಥ ಇದು. 3 ಸೈನ್ಯಗಳು ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಪೊಲೀಸು ಅದ್ರೊಳಗೆ ಇರ್ತಾರೆ, ಎಲ್ಲ ಸಿವಿಲ್ ಪೊಲೀಸ್ ಇರುತ್ತೆ, ಎಲ್ಲರೂ ಸೇರಿ ಕೆಲಸ ಮಾಡುವಂಥದ್ದು. ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸು ಇದೆಲ್ಲ ಸೇರಿ ಮಾಡೋಂಥದ್ದು ಒಂದು ಇದು ರಾಷ್ಟ್ರೀಯ ರೈಫಲ್. ಅದ್ರೊಳಗೆ ಮಾಡಿದೆ. ಅದಾದಮೇಲೆ ಬಂದ್ಬಿಟ್ಟು ನಾನು ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಹೋದೆ. ಅಲ್ಲಿ ಲಾಸ್ಟ್ ಟರ್ನ್ ಓವರಲ್ಲಿ ಅಲ್ಲಿದ್ದೆ. ಜಮ್ಮು ಕಾಶ್ಮೀರಿನ ಎಲ್ಲ ರೋಡ್ಸ್ಗಳಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಎಲ್ಲ ರೋಡ್ಗಳನ್ನ, ಯಾಕೆಂದರೆ ಚೆಕ್ ಮಾಡಿ ರಿಪೋರ್ಟ್ ಕೊಡಬೇಕಾಗತ್ತೆ, ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಇದ್ದಾರೆ ಹೇಳುತ್ತಾ ಇರಬೇಕಾಗತ್ತೆ ಈ ಥರ. ಆಮೇಲೆ ಅಲ್ಲಿರೋ ಪೋಸ್ಟ್ಗಳಲ್ಲಿರುವಂಥ ಸೋಲ್ಜರ್ಸ್ಗಳ್ನ, ಅಲ್ಲಿರುವಂಥ ನಮ್ಮ ವರ್ಕರ್ಸ್ಗಳು, ಅಲ್ಲಿ ಯಾವುದೇ ಡೋಸಸ್ಸು ಇಲ್ಲ JPCಗಳು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಇಮಿಡಿಯೇಟ್ಲಿ ಹೋಗಿ ನಾವು ಟ್ರ್ಯಾಕ್ ಮಾಡಿ ಅದನ್ನು ಓಕೆ ರಿಪೋರ್ಟ್ ಹೇಳಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ವಿ. ಸೊ ಈ ಜಮ್ಮು ಕಾಶ್ಮೀರದ ವಾತಾವರಣ ಆಗ ನೀವಿರುವ ಒಂದು ಟೈಮಲ್ಲಿ ಹೇಗಿತ್ತು? ಅದೇ ಹೇಳ್ತೀನಲ್ಲ, ನಾನು ನಮ್ಮ ಪೀರಿಯಡ್ ಯಾವಾಗಿತ್ತು, ಈಗಿನ ಪೀರಿಯಡ್ ಆಗಿದೆ ಅಂದರೆ ಕೈಯಲ್ಲಿ AK-47 ಅಲ್ಲ, ಹೆಗ್ಲಲ್ಲಿ AK-47, ಕೈಯಲ್ಲಿ ಬೇಡಿ.
ಆ ಥರ ಆ ಥರ ಇತ್ತು. ಈಗ ಹಂಗಲ್ಲ, ಕೈಯಲ್ಲೂ ಬೇಡಿ ಇಲ್ಲ, ಹೆಗಲಲ್ಲೂ ಫ್ರೀ ಇದೆ. ಎನಿ ಟೈಮ್ ನೀನು ಎಷ್ಟು ಹೊಡಿತೀಯ ಹಲವಾರು ಸೌಕರ್ಯ ಈಗಿದೆ. ಆಗ್ಲೂ ನಾವು ಸುಮ್ಮನೆ ಇರ್ತಾ ಇರ್ಲಿಲ್ಲ. ಆಗ್ಲೂ ಕೈಯಲ್ಲಿ ಬೇಡಿ ಹಾಕು, ನಾವು ಕಾಲ ಫೈಟ್ ಮಾಡಿ ತಾಕತ್ತಿತ್ತು, ಹೊಡಿತಾ ಇದ್ವಿ, ಎಷ್ಟೋ ಸಕ್ಸಸ್ ಆಗಿದ್ದೀವಿ. ಆ ಥರ ಸೈನಿಕರಲ್ಲಿ ಯಾವುದು ಇದಿಲ್ಲ, ಹಿಂಜರಿಕೆ ಇಲ್ಲ. ನೀವು ಆರ್ಡರ್ ಕೊಡ್ಲಿಲ್ಲ ಅಂದ್ರೆ ಬೇರೆ ತರ ಹೊಡಿತೀವಿ, ಆ ಥರ ನಡೀತಾ ಇತ್ತು. ಅದು ಒಳಗಿಂದೊಳಗೆ ನಡೀತು. ತಾವೀಗ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದೀರಾ, ಕಾರ್ಯಾಚರಣೆಗಳಲ್ಲೂ ಕೂಡ ಭಾಗವಹಿಸಿದ್ದೀರಾ. ಈ ಯುದ್ಧಗಳ ಘೋಷಣೆ ಹೇಗಾಗುತ್ತೆ ಸೇನೆಯಲ್ಲಿ? ಅದಾದಾಗ ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ? ಯಾವುದೇ ಒಂದು ಯುದ್ಧ ಘೋಷಣೆ ಆಯಿತು ಅಂದರೆ 24 hours ಟೈಮ್ ಒಂದೊಂದು ಥರ ಇರುತ್ತೆ. ಇನ್ನೊಂದು 48 hours ಮೂವ್ ಆಗಬೇಕು ಅಷ್ಟೇ. ನಾವು ಎನಿ ಟೈಮ್ ರೆಡಿ ಇರಬೇಕು. ಅದಕ್ಕೋಸ್ಕರ ಹೇಳಿದ್ರೆ ನಾವು ಟ್ರೈನಿಂಗಲ್ಲಿ ಬಂದ್ಬಿಟ್ಟು ಫೈಟಿಂಗ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಎಲ್ಲೋ ಬೆಂಕಿ ಬಿತ್ತು, ಇಲ್ಲ ಏನೋ ಎಮರ್ಜೆನ್ಸಿ ಆಯಿತು, ಎಲ್ಲೋ ಒಂದು ಇನ್ಸಿಡೆಂಟ್ ಆಯಿತು, ಇಮಿಡಿಯೇಟ್ಲಿ ಒಂದು ಕಡೆ ಅಸೆಂಬಲ್ ಮಾಡೋಕ್ಕೆ ಏನು ಮಾಡೋರು, ವಿಸಿಲ್ ಮಾಡ್ತಾರೆ. ಪಿರ್ ಅಂತ ವಿಸಿಲ್ ಮಾಡ್ತಾರೆ. ಅವಾಗ ಎಲ್ಲರೂ ಒಂದು ಕಡೆ ಎಲ್ಲೇ ಇದ್ರು, ಅವನು ಯಾವುದೇ ಡ್ರೆಸ್ಸಲ್ಲಿ ಇದ್ರೂ ಆ ಡ್ರೆಸ್ಸಲ್ಲಿ ಅಲ್ಲಿ ಬಂದು ಅಸೆಂಬಲ್ ಆಗಬೇಕು. ಅದಕ್ಕೆ ಫೈಟಿಂಗ್ ಅಂತೀವಿ. ಆ ಎಮರ್ಜೆನ್ಸಿ ಫೈಟಿಂಗ್ ಆದಾಗ ಎಲ್ಲರೂ ಹೋಗಿ ಏನು ಮಾಡಬೇಕು ಮಾಡ್ತಾ ಇರ್ತೀವಲ್ಲ, ಆ ಒಂದು ಉದ್ದೇಶದ ಮೇಲೆ ಕರೀತಾರೆ. ವಿಸಿಲ್ ಸೌಂಡ್ ಬಂದ್ಬಿಟ್ಟು ನಮ್ಮ ಆರ್ಮಿ ಏನಾದರೂ ಕಂಟ್ರೋಲಿಂಗ್ ಆಗ್ತಾಯಿದೆ ಅಂದರೆ ವಿಸಿಲಲ್ಲೇ. ವಿಸಿಲ್ ಹೊಡಿತು ಅಂದರೆ ನಾವು ಇಮಿಡಿಯೇಟ್ಲಿ ತಿರುಗಿ ನೋಡ್ತೀವಿ. ಈಗಲೂ ವಿಸಿಲ್ ಹೊಡೆದ್ರೆ ನೀವು ಅಲರ್ಟ್ ಆಗ್ತೀವಿ. ಯಾಕಂದರೆ ಹೌದು, ಸೈನಿಕನಿಗೆ ಅದೊಂದು ಸಿಸ್ಟಮ್ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಸಕ್ಸಸ್ ಆಗೋಕ್ಕೆ ರೀಸನ್ ಇತ್ತು. ನಾವೇನಕ್ಕೆ ಅವನು ಯಾರೋ ಹೊಡೆದ್ರೆ ವಿಸಿಲು, ಸಿವಿಲ್ ಅಲ್ಲ, ಅದು ಆರ್ಮಿ ಡಿಫೆನ್ಸ್ ಅಂದ್ರೇ ಒಂದು ಕಂಟ್ರೋಲಲ್ಲಿ ಬಿಡಬೇಕು ಅಂತ ಅರ್ಥ. ಒಬ್ಬನು ಯಾರ್ದೋ ಒಂದು ಕಂಟ್ರೋಲ್ ಇತ್ತು ಅಂದರೆ ಚೆನ್ನಾಗಿ. ಒಬ್ಬ ಯಜಮಾನ ಇದ್ದಾನೆ, ಅವನು ಯಜಮಾನರಲ್ಲಿ ಕೆಲಸ ಮಾಡ್ತೀವಿ, ಅವನು ಇವತ್ತಿರ್ತಾನೆ ನಾಳೆ ಹೋಗ್ತಾನೆ, ಅದು ಬೇರೆ. ಆದರೆ ನಾವೆಲ್ಲ ಒಬ್ಬ ಯಜಮಾನ ಅಂಡರಲ್ಲಿ ಕೆಲಸ ಮಾಡ್ತೀವಿ ಅಂದಾಗ ಆಟೋಮೆಟಿಕ್ಕಾಗಿ ನಾವು ಶಿಸ್ತುಬದ್ಧವಾಗಿರ್ತೀವಿ ಅಲ್ವಾ. ಒಂದು ಸಾರಥಿ ಹಿಡ್ಕೊಂಡವನು ಕರೆಕ್ಟ್ ಆಗಿದ್ರೆ ಆ ಕುದುರೆ ತಲುಪಬೇಕಾದ ಗುರಿಗೆ ತಲುಪುತ್ತೆ. ಇಲ್ಲಿ ಹೌದು, ಇಲ್ಲಿ ಯಾರಾದರೂ ಒಬ್ಬ ಕಮಾಂಡರ್ ಒಬ್ಬ ಲೀಡರ್ ಇರ್ತಾನೆ ಅಂದರೆ ಅವನು ಬೈಯೋರು ಜಾಸ್ತಿ ಇರ್ತಾರೆ, ಅವ್ನು ಕೆಟ್ಟವನು ಹೇಳೋರು ಜಾಸ್ತಿ ಇರ್ತಾರೆ. ಆ ಥರ ಅಲ್ಲ, ಅಲ್ಲಿ ಒಬ್ಬನೇ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಬಂದು ಕುಂತಿದ್ದಾನೆ ಅಂದರೆ ಈಸ್ ಎ ಗಾಡ್, ಈಸ್ ಎ ಫಾದರ್, ಈಸ್ ಎಲ್ಡರ್, ಎವ್ರಿಥಿಂಗ್ ಸೀನಿಯರ್. ಅದು ಕೆಲವರು ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಾಟಕ ಅಂತಾರೆ. ಒಬ್ಬ ಸೈನಿಕ ಆಗಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿಮ್ಮ, ಹೇಳೋರ ಬಗ್ಗೆ 108 ಹೇಳ್ತಾರೆ. ಯಾವತ್ತೂ ಒಳ್ಳೇದು ಹೇಳೋ ಜನಗಳು ಕಮ್ಮಿ ಈಗಿನ ಸಮಾಜದೊಳಗೆ. 70% ಬೊಗಳೇ ಇದ್ದಾರೆ, 30% ಒಪ್ಕೊಂಡವ್ರು ಇದ್ದಾರೆ. ಯಾವುದೇ ಸ್ಟ್ರೈಕ್ಗಳು, ಸರ್ಜಿಕಲ್ ಸ್ಟ್ರೈಕು ಇದೆಲ್ಲ ಬೋಗಸ್ ಮಾಡೋಕ್ಕಾಗಲ್ಲ. ಪ್ಲಸ್ ಬಂದ್ಬಿಟ್ಟು ಆರ್ಮಿ ಆ್ಯಕ್ಷನ್ಸು 100% ಆಗುತ್ತೆ. ಯಾರಿಗೂ ಲಿಂಕ್ ಇರಲ್ಲ. ಯಾರು ಆರ್ಡರ್ ಕೊಡ್ತಾರೆ ಅವ್ರಿಗಿರುತ್ತೆ, ಯಾರು ಟಾಸ್ಕ್ ಫೋರ್ಸ್ ಕಮಾಂಡರ್ ಇರ್ತಾರೆ ಅವ್ರ ಸಿಒಗೆ ಗೊತ್ತಿರಲ್ಲ. ಟಾಸ್ಕ್ ಫೋರ್ಸ್ ಇವಾಗ ಒಬ್ಬರು ವ್ಯಕ್ತಿ ಇದ್ದಾರೆ, ನಾನು ಟಾಸ್ಕ್ ಫೋರ್ಸ್ ಕಮಾಂಡರ್ ನಾನು ಇರ್ತೀನಿ ಅಂದರೆ ನಾನು ಬಿಟ್ಟರೆ ಹೈಯರ್ ಅಥಾರಿಟಿ ಇಬ್ಬರೇ ಕಾಂಟ್ಯಾಕ್ಟ್. ನನಗೆ ಇಷ್ಟು ಜನ ಬೇಕು, ಇಷ್ಟು ಜನ ಇರಬೇಕು, ಒಂದು ಆರ್ಡ್ರಲ್ಲಿ ಬಂದು ಸೇರಿರುತ್ತೆ, ಮೂವ್ಮೆಂಟ್ ಆಗಬೇಕು, ಇದು ನಮ್ಮ ಕೆಲಸ ಅಂತ. ಅಷ್ಟರೊಳಗೆ ನಾವು ಒಂದು ಬ್ರೀಫಿಂಗ್ ಆ್ಯಕ್ಷನ್ ಅದು ನಡೆಯೋದು. ಅದಕ್ಕೆ ಹೇಳೋದು, ಈ ಬೊಗಳೆ ಇದೆಲ್ಲ ಇಲ್ಲ, ಅದು ನಡೆದಿದೆ, 100% ಸಕ್ಸಸ್ ಆಗಿದೆ. ಅದೇ ಹೇಳ್ತೀನಲ್ಲ, ಕೆಲಸ ಮಾಡಿದವ್ರಿಗೆ ಯಾವಾಗಲೂ 108 ತೊಂದರೆಗಳು ಅಂತ. ಅವ್ರನ್ನೆಲ್ಲರೂ ನೀವು ಕರೆದು ಅವ್ರನ್ನೆಲ್ಲ ಒಳ್ಳೆ ಹಾನರ್ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಅದು ತಪ್ಪು. ಪ್ರತಿಯೊಬ್ಬನಿಗೂ ಯಾರು ಹೇಗೆ ಬೀಳ್ದಿರ, ಏನೋ ಇದಾಗಿದ್ದೀರ, ಒಂದೇ ಒಂದು ಚಿಕ್ಕ ಇನ್ಸಿಡೆಂಟ್ ಆಯಿತು ಹೊರತು ಪ್ರತಿಯೊಬ್ಬರು ಸೇಫಾಗಿ ಬಂದರು. ಅಷ್ಟು ದೊಡ್ಡ ಮಟ್ಟಕ್ಕೆ ಆಪ್ರೇಷನ್ ಮಾಡಿದಂಥವ್ರನ್ನೆಲ್ಲ ಕರೆದು ದೊಡ್ಡದಾಗಿ ಸನ್ಮಾನಿಸಬೇಕಾಗಿತ್ತು ಅಂತ ನನ್ನ ಉದ್ದೇಶ. ಮಾಡಲಿಲ್ವಲ್ಲ ಅನ್ನೋದು. ಮಾಡಿದ್ರೆ ಬೆಳಕಿಗೆ ಬರ್ತೀವಿ. ಹೌದು, ಮಾಡಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೆಲಸ ಮಾಡೋರನ್ನ ಬೆಂತಟ್ಟಲ್ಲ. ಮಿಲಿಟ್ರಿಯಲ್ಲಿ ನೋಡ್ತೀವಿ, ಆಫೀಸರ್ಗಳು ಕೆಲಸ ತಗೊಂಡ್ಬಿಡ್ತಾರೆ ಎಲ್ಲ. ಕರ್ದೋ ಸಾಬ್ ಅಂತ ನಾವು ಜೆಸಿ ಆಗಿಬಿಟ್ಟು ಒಳ್ಳೆ ರ್ಯಾಂಕ್ಗಳು ಬಂದಾಗ ನಮ್ಮ ಹತ್ರ ಕೆಲಸ ತಗೊಂಡ್ಬಿಡ್ತಾರೆ, ಆಮೇಲೆ ತಿರುಗೂ ನೋಡಲ್ಲ. ಅದು ತಪ್ಪು. ಏನಂದರೆ ನೀವು ಇವಾಗ ನಾನು ಬದುಕಿರ್ಬೇಕಾದ್ರೆ ನನಗೆ ಹಾರ ಹಾಕಿ ನನಗೆ ಶಬಾಷ್ ಹೇಳಿ ಬೆಲ್ಡನ್ ಮಾಡಿ ಅದೇಳಿ ಇವತ್ತು ಹೊರಗಡೆ ಬಂದು ನಾನು ಇಷ್ಟು ಬೆಳೆದಿರೋಕ್ಕೆ ರೀಸನ್ ಅಂದರೆ ಸಮಾಜ ಅಲ್ಲೇನು ಇಲ್ಲೇನು, ಅಲ್ಲಿ ಏನೇ ಕೆಲಸ ಮಾಡಿದ್ರು ನಮ್ಮ ಮುಂದೆ ಬರ್ತಾ ಇರಲಿಲ್ಲ. ಇವತ್ತು ಇಲ್ಲಿ ಸಮಾಜಕ್ಕೆ ಏನೇ ಮಾಡ್ತಾ ಇದ್ದೀನಿ ಅಂದರೆ ರೀಫಂಡ್ ಇಮಿಡಿಯೇಟ್ಲಿ ಬರುತ್ತೆ. ನೋಡಿ, 108 ಅವಾರ್ಡ್ಸ್ ಕೈಯಲ್ಲಿದೆ. ನೀವು ನೋಡ್ತಾ ಇದ್ದೀರಾ ನನ್ನ ಹತ್ರ ಎಷ್ಟು ಇದಿದೆ ಅಂದರೆ ಇಷ್ಟೊಂದು. ಯಾಕಂದರೆ ಸಂಘ ಸಂಸ್ಥೆ ನೋಡ್ತಾ ಇದೆ, ಸಾರ್ ನೀವೇನು ಇಷ್ಟೊಂದು ಮಾಡ್ತಾ ಇದ್ದೀರಾ. ನಾನು ಈಗ ಅನಾಥಾಶ್ರಮಗಳಿಗೆ ಹೋಗ್ಬಿಟ್ಟು ಅನೇಕ ಅನಾಥಾಶ್ರಮಗಳನ್ನ ನಾನು ಇದು ಮಾಡಿ ಅಡ್ಯಾಪ್ಟ್ ಮಾಡ್ಕೊಂಬಿಟ್ಟು ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ದುಡ್ಡು ಎಲ್ಲೋ ಹಂಚಿ ಅವ್ರಿಗೆ ಸೇರಿಸ್ತೀನಿ. ಇದೇ ಹೇಳೋದು, ಎಲೆ ಮರೆ ಕಾಯಿಯಂತೆ ಕೆಲಸ ಮಾಡುವವನೇ ಸೈನಿಕ. ನಿಜ. ಯಾರಿಗೂ ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು. ಯಾರೋ ಕೊಡ್ತಾರೆ, ನಂದಲ್ಲ ಹಿಂಗೆ ಕೊಡಬೇಕು. ಅದು
ಈ ಕೈಗೆ ಬರೋದು ಈ ಕೈಗೆ ಗೊತ್ತಾಗ್ಬಾರ ಆ ಥರ ಕೊಟ್ಬಿಡ್ತೀವಿ ಬಲ ಕೈಯಲ್ಲಿ ಕೊಟ್ಟಿದ್ದು ಎಡ ಹೌದು ಕೈಗೆ ಹೌದು ಹೌದು ಗೊತ್ತಾಗ್ಬಾರ್ದಂತೆ. ಹೌದು ಹೌದು ನಾವು ಯಾರಿಗೂ ತೋರ್ಸೋದು ಬೇಡ ಯಾರಿಗೂ ಬೇಡ ಮೂರನಾಥ ಶಂಕ ನಮ್ಮ ಕೈಯಲ್ಲಿ ಆದ ಸಹಾಯ ಯಾರೋ ಕಣ್ಣು ಕಾಣಲ್ಲ ಕೈ ಕಣ್ಣು ನಡಿಯಕ್ಕೆ ಬರಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.